ನಮಸ್ಕಾರ ಎಲ್ಲರಿಗೂ. ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ. ಏನು ಭಾರತದ ಸಂವಿಧಾನದ 116ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಆರ್ಟಿಕಲ್ 116 ವಿತ್ ರಿಗಾರ್ಡ್ಸ್ ಟು ಆರ್ ಅಸೋಸಿಯೇಟೆಡ್ ವಿತ್ ಅಂತೇಳಿ ಬರೀತಾರೆ. ಯಾವುದಕ್ಕೆ ಸಂಬಂಧಿಸಿದೆ? ವಾರ್ಷಿಕ ಹಣಕಾಸು ಹೇಳಿಕೆಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಇಲ್ಲ. ಆರ್ಟಿಕಲ್ 112 ಇಸ್ ರಿಗಾರ್ಡ್ಸ್ ವಿತ್ ದಿ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಹಣಕಾಸು ಮಸೂದೆ ವ್ಯಾಖ್ಯಾನಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಇಲ್ಲ. ಆರ್ಟಿಕಲ್ 110 ರಿಗಾರ್ಡ್ಸ್ ವಿತ್ ಡೆಫಿನಿಷನ್ ಆಫ್ ದಿ ಮನಿ ಬಿಲ್. ಸಂಸತ್ತಿನಲ್ಲಿ ಭಾಷಣ ಮಾಡುವ ಹಕ್ಕನ್ನು ಹೊಂದೈತೆ ಕೇಳಿದ್ರೆ ಇಲ್ಲ. ಇದು ವೋಟ್ ಆನ್ ಅಕೌಂಟ್, ವೋಟ್ ಆಫ್ ಕ್ರೆಡಿಟ್ ಅಂಡ್ ವಿಶೇಷ ಅನುದಾನಗಳು, ಎಕ್ಸೆಪ್ಷನಲ್ ಗ್ರಾಂಟ್ಸ್, ಇವುಗಳ ಬಗ್ಗೆ ಮಾತಾಡ್ತೈತಿ. ಯಾವುದು? ಆರ್ಟಿಕಲ್ 116. ಇವತ್ತಿನ ಚರ್ಚಾ ವಿಷಯವೇ ಆರ್ಟಿಕಲ್ 116. ಇಲ್ಲಿವರೆಗೂ ಏನ್ ನೋಡಿದ್ರಿ ಅಂತಂದ್ರೆ ಬಜೆಟ್ ನೋಡಿದ್ರಿ, ಎಸ್ಟಿಮೇಟ್ಸ್ ನೋಡಿದ್ರಿ, ಅಪ್ರಾಪ್ರಿಯೇಷನ್ ಬಿಲ್ ನೋಡ್ರಿ, ಗ್ರಾಂಟ್ಸ್ ಗಳ ಬಗ್ಗೆ ನೋಡಿದ್ರಿ. ಸಪ್ಲಿಮೆಂಟರಿ ಗ್ರಾಂಟ್ಸ್, ಅಡಿಷನಲ್ ಗ್ರಾಂಟ್ಸ್ ಅಂಡ್ ಎಕ್ಸೆಸ್ ಗ್ರಾಂಟ್ಸ್, ಈ 3 ಗ್ರಾಂಟ್ಸ್ ಗಳ ಬಗ್ಗೆ ನೋಡಿದ್ರಿ. ಇನ್ನು ಮುಂದೆ ಬರ್ತೈತಿ ಅಕೌಂಟ್ ಗಳ ಬಗ್ಗೆ. ವೋಟ್ ಆನ್ ಅಕೌಂಟ್, ವೋಟ್ ಆಫ್ ಕ್ರೆಡಿಟ್ ಅಕೌಂಟ್, ಈ ಅಕೌಂಟ್ ಗಳ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಮಾಡೋಣ. ಅದು ಇವತ್ತಿನ ಚರ್ಚಾ ವಿಷಯ. ಅದನ್ನ ಡೀಲ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 116. ಏನ್ ಹೇಳ್ತೈತಿ ನೋಡೋಣ. ಈ ಆರ್ಟಿಕಲ್ 116 ಡೀಲ್ ಮಾಡೋಕ್ಕಿಂತ ಮುಂಚೆ ಒಂದ್ 2 ವಿಷಯಗಳನ್ನ ಸ್ಪಷ್ಟ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ವಾರ್ಷಿಕ ಹಣಕಾಸು ವರ್ಷ ಅಂತ ಕರೆದು ಅಂತಂದ್ರೆ ಎಲ್ಲಿ ಹಿಡಿದ ಸ್ಟಾರ್ಟ್ ಆಕೈತಿ ಅಂತ ನೋಡೋಣ. ವಾರ್ಷಿಕ ಹಣಕಾಸು ವರ್ಷ, ಇದನ್ನ ಬಜೆಟ್ ಹೇಳುವಾಗ ಹೇಳೇನಿ, ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೇಳುವಾಗ ಹೇಳೇನಿ. ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ. ವಾರ್ಷಿಕ ಹಣಕಾಸು ವರ್ಷ ಅಂತಂದ್ರ ಏಪ್ರಿಲ್ 1, 2026 ವರ್ಷಕ್ಕೆ ಸಂಬಂಧಿಸಿದಂತೆ ಹೇಳಕತ್ರ ಏಪ್ರಿಲ್ 1, 2026 ಸ್ಟಾರ್ಟ್ ಆಗಿ ಎಲ್ಲಿಗೆ ಮುಗಿತೈತಿ? ಇದು 31 ಮಾರ್ಚ್ 2027 ಮುಗಿತೈತಿ. ಇನ್ನು 2027 ವಾರ್ಷಿಕ ವರ್ಷ ಎಲ್ಲಿಡದ ಸ್ಟಾರ್ಟ್ ಆಗೈತ್ರಿ ಅಂತ ಕೇಳಿದ್ರೆ 1/4/2027 ಸ್ಟಾರ್ಟ್ ಆಗಿ ಎಲ್ಲಿಗೆ ಮುಗಿತೈತಿ? 31/3/2028 ಮುಗಿತೈತಿ. ಅಂದ್ರೆ ಆಯಾ ವರ್ಷದ ವಿತ್ತೀಯ ವರ್ಷ ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂತಂದ್ರ 1/4/2026 ಮುಗಿಯೋದು ಯಾವಾಗ? 31/3/2027. ಅಂದ್ರ ಯಾವುದೇ ವರ್ಷದ ವಿತ್ತೀಯ ವರ್ಷ ಆರಂಭವಾಗೋದು ಏಪ್ರಿಲ್ 1ಕ್ಕೆ ಮತ್ತು ಮುಗಿಯೋದು ಮಾರ್ಚ್ 31 ಅಂತ. ಇದು ನಮಗ್ ಗೊತ್ತಿರಬೇಕು. ಈಗ ಬಜೆಟ್ ಅಂದ್ರೆ ಏನ ಅಂತ ನೋಡೋಣ. ನಮಗೂ ಗೊತ್ತೈತಿ ಆರ್ಟಿಕಲ್ 112 ಅಡಿಯಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ಬಜೆಟ್ ಆರ್ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ ಅದ್ರೊಳಗೆ ಏನಿರ್ತೈತಿ? ಆದಾಯ ಮತ್ತು ವೆಚ್ಚ. ಆದಾಯ ಮತ್ತು ವೆಚ್ಚ ಇರ್ತೈತಿ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಂತ ಇರ್ತೈತಿ. ಹೌದಾ? ಇದು ಬಜೆಟ್ ನ ಭಾಗ. ಇನ್ನು ಆರ್ಟಿಕಲ್ 113 ಏನಿರ್ತೈತಿ? ಎಸ್ಟಿಮೇಟ್ಸ್ ಇರ್ತೈತಿ. ಅಂದಾಜು ವೆಚ್ಚಗಳು ಇರ್ತವೆ. ಎಸ್ಟಿಮೇಟ್ಸ್ ಆಫ್ ಎಕ್ಸ್ಪೆಂಡಿಚರ್, ಅಂದಾಜು ವೆಚ್ಚಗಳನ್ನ ಬರೆದಿರ್ತಾರೆ. ಆರ್ಟಿಕಲ್ 113 ಹೇಳ್ತೈತಿ ಅಂದಾಜು ವೆಚ್ಚಗಳನ್ನ ಎಷ್ಟು ರೀತಿ ವಿಭಾಗ ಮಾಡ್ತೀವಿ, ಯಾವ ಅಂದಾಜು ವೆಚ್ಚಗಳನ್ನ ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್ ಅಂತೀವಿ, ಯಾವ ಎಕ್ಸ್ಪೆಂಡಿಚರ್ ಗಳನ್ನ ಎಕ್ಸ್ಪೆಂಡಿಚರ್ ಆನ್ ಆರ್ ಎಕ್ಸ್ಪೆಂಡಿಚರ್ ಮೇಡ್ ಆನ್ ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ ಅಂತೇಳಿ ಆರ್ಟಿಕಲ್ 113 ಹೇಳ್ತೈತಿ. ಹೌದಾ? ಆಮೇಲೆ ಆರ್ಟಿಕಲ್ 114 ಏನ್ ಹೇಳ್ತೈತಿ ಅಂತಂದ್ರೆ ಬಜೆಟ್ ಪಾಸ್ ಆಯ್ತು, ಎಸ್ಟಿಮೇಟ್ಸ್ ಪಾಸ್ ಆದ ನಂತರ ನೀವು ಕನ್ಸಾಲಿಡೇಟೆಡ್ ಫಂಡ್ ದಿಂದ ಅಮೌಂಟ್ ತಕ್ಕೋಬೇಕು ಅಂತಂದ್ರೆ ಒಂದು ವಿಧೇಯಕವನ್ನ ಮಂಡನೆ ಮಾಡಬೇಕಾಗೈತಿ. ಆ ವಿಧೇಯಕದ ಹೆಸರು ವಿನಿಯೋಗ ವಿಧೇಯಕ, ಅಪ್ರಾಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಅಪ್ರಾಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಈ ಅಪ್ರಾಪ್ರಿಯೇಷನ್ ಬಿಲ್ ಪಾಸ್ ಆಗದ ಹೊರತು ಬಜೆಟ್ನೊಳಗೆ ಏನ್ ಹೇಳ್ಯಾರಲ್ಲ ಅದಕ್ಕೆ ನೀವು ಖರ್ಚು ಮಾಡಕ್ ದುಡ್ಡನ್ನ ಪಡ್ಕೊಳಕ್ ಸಾಧ್ಯ ಇಲ್ಲ. ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಪಾಸ್ ಆಗದ ಹೊರತು ನೀವು ಸಂಚಿತ ನಿಧಿಯಿಂದ ದುಡ್ಡನ್ನ ಪಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಅಪ್ರಾಪ್ರಿಯೇಷನ್ ಬಿಲ್ ಪಾಸ್ ಆಗ್ಬೇಕು. ಇದು ಪಾಸ್ ಆಗಬೇಕು ಅಂತಂದ್ರ ಏನ್ ಕತಿ ಐತಿ ಅಂತ ಹೇಳ್ತೀನಿ. ಪಾಸ್ ಆಗ್ಬೇಕು ಅಂತಂದ್ರೆ ಮೊದಲು ಬಜೆಟ್ ಮಂಡನೆ ಮಾಡಬೇಕು. ಬಜೆಟ್ ಯಾವಾಗ ಮಂಡನೆ ಆಗ್ತೈತಿ? ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಮಂಡನೆ ಆಗ್ತೈತಿ. ಈ ಬಜೆಟ್ ಪಾಸ್ ಆಗಕ್ಕೆ ಮಿನಿಮಮ್ 4 months ಬೇಕಾಗ್ತೈತಿ. 4 months ಬೇಕಾಗ್ತೈತಿ. ಯಾಕಂತಂದ್ರೆ ಬಜೆಟ್ ಮಂಡನೆ ಮಾಡಿದ ನಂತರ ಎಲ್ಲರಿಗೂ ಓದ್ಕೊಳಕ 3 ವಾರಗಳ ಬಿಡುವು ಕೊಟ್ಟಿರ್ತಾರೆ. ಸೆಷನ್ ಗ್ಯಾಪ್ ಇರ್ತೈತಿ. 3 ವಾರಗಳ ಬಿಡುವು ಇರ್ತೈತಿ ಬಜೆಟ್ ಸೆಷನ್. ಅಲ್ಲಿಗೆ 1 ತಿಂಗಳು ಹೋಯ್ತು. ಇನ್ನು ಉಳಿದಿರೋದು ಆರ್ಥಿಕ ವರ್ಷ ಕೇವಲ 1 ತಿಂಗಳು ಮಾತ್ರ, ಮಾರ್ಚ್. ಆದ್ರೆ ಏಪ್ರಿಲ್ಕ ಹೊಸ ಹಣ ಬೇಕೇ ಬೇಕು ಸರ್ಕಾರ ನಡೆಸಬೇಕು ಅಂತಂದ್ರೆ. ಯಾಕಂದ್ರೆ ಹೊಸ ಆರ್ಥಿಕ ವರ್ಷ ಸ್ಟಾರ್ಟ್ ಆಗೋದು ಏಪ್ರಿಲ್ 1 ಅದಕ್ಕೆ ಸರ್ಕಾರಕ್ಕೆ ಹೊಸ ಆರ್ಥಿಕ ವರ್ಷದಿಂದ ಹಣ ಉಪಯೋಗ ಮಾಡಕ ಹಣ ಬೇಕೇ ಬೇಕು. ಆದ್ರೆ ಅಪ್ರಾಪ್ರಿಯೇಷನ್ ಬಿಲ್ ಇನ್ನ ಪಾಸ್ ಆಗಿರೋದಿಲ್ಲ. ಅಪ್ರಾಪ್ರಿಯೇಷನ್ ಬಿಲ್ ಅಂದ್ರೆ ಸಂಚಿತ ನಿಧಿಯಿಂದ ನಿಮ್ಗ ಖರ್ಚು ಮಾಡಕ್ ದುಡ್ಡನ್ನ ಕೊಡೋ ಅಧಿಕಾರ, ದುಡ್ಡನ್ನ ಖರ್ಚು ಮಾಡಕ್ಕೆ ಅಧಿಕಾರ ಕೊಡುವ ಮಸೂದೆ, ಅದು ವಿನಿಯೋಗ ಮಸೂದೆ. ಹೌದಾ? ಅದೇ ಪಾಸ್ ಆಗಿರೋದಿಲ್ಲ ಇನ್ನು. ಅದಕ್ಕೆ ಏನ್ ಮಾಡ್ತಾರ ಅಂತಂದ್ರೆ ಮೊದಲು ವೋಟ್ ಆನ್ ಅಕೌಂಟ್ ಮಾಡೋಣ ಅಂತಾರ ಅವ್ರು. ಏನಂತ? ವೋಟ್ ಆನ್ ಅಕೌಂಟ್.
ಬಜೆಟ್ ಪಾಸ್ ಆಗಕ್ಕೆ ಮಿನಿಮಮ್ 4 ತಿಂಗಳು ಬೇಕು. ಆದ್ರೆ ಎಕನಾಮಿಕ್ ವರ್ಷ ಮಾರ್ಚ್ 31ಕ್ಕೆ ಮುಗಿದ್ ಬಿಡ್ತೈತಿ. ಇನ್ನ 4 ತಿಂಗಳು ಹೊತ್ತಂದ್ರ ಮೇ ಎಂಡ್ ವರೆಗೂ ಏನಾಕೈತಿ ಬಜೆಟ್ ಪಾಸ್ ಆಗ್ತೈತಿ. ಆ ವಿತ್ತೀಯ ವರ್ಷದ ಮೇ ಎಂಡ್ ವರೆಗೂ ಬಜೆಟ್ ಪಾಸ್ ಆಗ್ತೈತಿ. ಅಂದ್ರೆ ಏಪ್ರಿಲ್ ಮತ್ತು ಮೇ ನಲ್ಲಿ ಸರ್ಕಾರಕ್ಕೆ ಖರ್ಚು ಮಾಡಕ್ಕೆ ಹಣ ಎಲ್ಲಿದ್ದ ಬೇಕು? ಹಣನೇ ಇಲ್ಲಲ್ಲ. ಹಣ ಇಲ್ಲ ಅಂದ್ರೆ ಸರ್ಕಾರದ ಯಾವ ಕಾರ್ಯಗಳು ನಡೆಯೋದಿಲ್ಲ. ಈಗ ಸರ್ಕಾರ ಗೌರ್ಮೆಂಟ್ ಹಾಸ್ಪಿಟಲ್ಗಳನ್ನು ನಡೆಸ್ತಿರ್ತೈತಿ. ಆ ಹಾಸ್ಪಿಟಲ್ ಪ್ರತಿ ವರ್ಷ ಇಂತಿಷ್ಟು ಖರ್ಚು ಅಂತೇಳಿ ಇರ್ತೈತಿ. ಆ ಖರ್ಚನ್ನ ಕೊಡಬೇಕು. ಏಪ್ರಿಲ್ ಮತ್ತು ಮೇದೊಳಗೆ ಗೌರ್ಮೆಂಟ್ ಹತ್ರ ಇನ್ನೂ ಅಪ್ರಾಪ್ರಿಯೇಷನ್ ಬಿಲ್ಲೇ ಪಾಸ್ ಆಗಿರೋದಿಲ್ಲ. ಅವಾಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕೊಡಬೇಕಾಗಿರ್ತಕ್ಕಂಥ ಬಿಲ್ಗಳನ್ನ ತಡೆ ಹಿಡಕ್ ಬರುತ್ತೆ. ಇಲ್ಲಪ್ಪ ನೀವು 2 ತಿಂಗಳು ಹಾಸ್ಪಿಟಲ್ ಬಂದ್ ಮಾಡ್ರಿ ಅಂತ ಹೇಳಕ್ ಬರುತ್ತೇನು? ಇಲ್ಲ. ಯು ಕ್ಯಾನಾಟ್ ಸ್ಟಾಪ್ ದಿ ವರ್ಕ್. ಹೌದಿಲ್ಲ? ಅದಕ್ಕೊಂದು ಏನಾರ ಹಾದಿ ಹುಡುಕ್ಬೇಕಲ್ಲ. ಆ ಹಾದಿಗಳ ಬಗ್ಗೆ ಹೇಳ್ತೈತಿ. ಯಾವುದು ಅಂದ್ರೆ ಆರ್ಟಿಕಲ್ 116. ಅದರೊಳಗೆ ಏನ್ ಬರ್ತೈತಿ ಅಂದ್ರೆ ವೋಟ್ ಆನ್ ಅಕೌಂಟ್ ಅಂತೇಳಿ ಒಂದು ವರ್ಡ್ ಬರ್ತೈತಿ. ಅದೇನ್ ಹೇಳ್ತೈತಿ ಅಂತ ನೋಡೋಣ. ಆರ್ಟಿಕಲ್ 116 ಅಣ್ಣಾರ್ ಏನ್ ಹೇಳಕತ್ತಾರ ಅಂತ ಹೇಳಿ ನೋಡೋಣ. ಖಾತೆಯ ಮೇಲಿನ ಮತಗಳು, ವೋಟ್ ಆನ್ ಅಕೌಂಟ್ ಇದೆ. ಖಾತೆಯ ಮೇಲಿನ ಮತಗಳು ಅಂತಂದ್ರೆ ಬೇರೆ ಏನಲ್ಲ, ವೋಟ್ ಆನ್ ಅಕೌಂಟ್. ಆಮೇಲೆ ಕ್ರೆಡಿಟ್ ಮತಗಳು, ವೋಟ್ ಆಫ್ ಕ್ರೆಡಿಟ್ ಇದು, ವೋಟ್ ಆಫ್ ಕ್ರೆಡಿಟ್. ಇಲ್ಲಿ ವೋಟ್ ಬರ್ತವ. ಆಮೇಲೆ ಅಸಾಧಾರಣ ಅನುದಾನಗಳು, ಎಕ್ಸೆಪ್ಷನಲ್ ಗ್ರಾಂಟ್ಸ್ ಅದೇ ಬರ್ತೈತಿ. ಎಕ್ಸೆಪ್ಷನಲ್ ಗ್ರಾಂಟ್. ಈಗ ಏನ್ ಹೇಳಕತ್ತಾರ ನೋಡೋಣ. ಅಧ್ಯಾಯದ ಮೇಲಿನ ನಿಬಂಧನೆಗಳಲ್ಲಿ ಏನೇ ಇದ್ದರೂ ಜನರ ಸಭೆಯು ಅಧಿಕಾರವನ್ನ ಹೊಂದಿರುತ್ತದೆ. ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿ ಪ್ರೊವಿಷನ್ ಆಫ್ ದಿಸ್ ಟಾಪಿಕ್ ಅಂತ ಹೇಳ್ತಾರೆ ಅವರು. ನಾಟ್ ವಿತ್ ಸ್ಟ್ಯಾಂಡಿಂಗ್. ಆರ್ಟಿಕಲ್ ಏನು 112, 13, 14 ಅವು ಏನು ಬೇಕಾದ್ ಹೇಳಿ, ಅವೆಲ್ಲ ಹೇಳಿದ ಆದ ನಂತರ ಜನರ ಸಭೆಯು ಅಧಿಕಾರವನ್ನ ಹೊಂದಿರುತ್ತದೆ. ಲೋಕಸಭೆಗೆ ಒಂದು ಅಧಿಕಾರ ಐತಿ. ಏನ್ ಅಧಿಕಾರ ಐತಿ? ಆರ್ಟಿಕಲ್ 113ನೇ ವಿಧಿಯಲ್ಲಿ ಸೂಚಿಸಲಾದ ಅನುದಾನದ ಮತದಾನದ ಕಾರ್ಯವನ್ನು ಪೂರ್ಣಗೊಳಿಸುವವರೆಗೂ ಮತ್ತು ಆ ವೆಚ್ಚಕ್ಕೆ ಸಂಬಂಧಿಸಿದಂತೆ 114ನೇ ವಿಧಿಯ ನಿಬಂಧನೆಗಳಿಗೆ ಅನುಗುಣವಾಗಿ ಕಾನೂನು ಅಂಗೀಕರಿಸುವವರೆಗೂ ಯಾವುದೇ ಹಣಕಾಸು ವರ್ಷದ ಒಂದು ಭಾಗದ ಅಂದಾಜು ವೆಚ್ಚಕ್ಕೆ ಸಂಬಂಧಿಸಿದಂತೆ ಯಾವುದೇ ಅನುದಾನವನ್ನ ಮುಂಚಿತವಾಗಿ ನೀಡುವುದು. ಒಂದು ಏನ್ ಬರೀತಾರೋ ಅಂತಂದ್ರೆ ಲೋಕಸಭೆಗೆ ಒಂದು ಅಧಿಕಾರ ಐತಿ. ಆ ಅಧಿಕಾರ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 113ರಲ್ಲಿ ಎಸ್ಟಿಮೇಟ್ಸ್ ಗಳ ಬಗ್ಗೆ ಹೇಳ್ಯಾರ. ಎಸ್ಟಿಮೇಟ್ಸ್ ಆಫ್ ಎಕ್ಸ್ಪೆಂಡಿಚರ್, ವರ್ಷಕ್ಕೆ ಸಂಬಂಧಿಸಿದಂತೆ ವೆಚ್ಚಗಳ ಅಂದಾಜುಗಳನ್ನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನ ಆರ್ಟಿಕಲ್ 113ರಲ್ಲಿ ಬರೆದ ವೆಚ್ಚಗಳ ಬಗ್ಗೆ. ಹೌದಾ? ಜೊತೆಗೆ ಆರ್ಟಿಕಲ್ 114 ಏನ್ ಹೇಳ್ತೈತಿ ಅಂತಂದ್ರೆ ಅಪ್ರಾಪ್ರಿಯೇಷನ್ ಬಿಲ್ ಪಾಸ್ ಮಾಡಬೇಕು. ಆ ಪಾಸ್ ಮಾಡದ ಹೊರತು ನೀವು ಸಂಚಿತ ನಿಧಿಯಿಂದ ದುಡ್ಡು ತಗೊಳಕ್ ಬರೋದಿಲ್ಲ ಅಂತ ಷರತ್ತುಗಳದಾವ ಅದಕ್ಕೆ. ಹೌದಾ? ಈ ಎಲ್ಲಾ ಷರತ್ತುಗಳು, ಕಂಡೀಷನ್ಗಳು ಲೋಕಸಭೆಯಲ್ಲಿ ಅಥವಾ ಸಂಸತ್ತಿನಲ್ಲಿ ಚರ್ಚೆ ಇರ್ತೈತಿ. ಇನ್ನು ಅವು ಸಂಪೂರ್ಣವಾಗಿ ಪಾಸ್ ಆಗಿರೋದಿಲ್ಲ. ಕಾರ್ಯವಿಧಾನವನ್ನ ಪೂರ್ಣಗೊಳಿಸುವವರೆಗೂ, ಅಂದ್ರೆ ಇನ್ನ ಅದು ಪೂರ್ಣನ ಆಗಿರೋದಿಲ್ಲ. ಅಂದ್ರೆ ಬಜೆಟ್ ಪ್ರೊಸೆಸ್ನಾಗ ಇರ್ತೈತಿ, ಪ್ರೊಸೆಸಿಂಗ್ನಾಗ ಇರ್ತೈತಿ, ಇನ್ನು ಕಂಪ್ಲೀಟ್ ಆಗಿರೋದಿಲ್ಲ. ದ ಪ್ರೊಸೆಸ್ ಆಫ್ ದಿ ಬಜೆಟ್ ಇಸ್ ಇನ್ಕಂಪ್ಲೀಟೆಡ್. ಆವಾಗ ಏನಾಗತಿ? ವಾರ್ಷಿಕ ವರ್ಷದ ಹಣಕಾಸು ವರ್ಷದ ಒಂದು ಭಾಗದ ಅಂದಾಜು ವೆಚ್ಚಕ್ಕೆ, ಹಣಕಾಸು ವರ್ಷದ ಒಂದು ಭಾಗದ ಅಂದಾಜು ವೆಚ್ಚಕ್ಕೆ ಸಂಬಂಧಿಸಿದ ಯಾವುದೇ ಅನುದಾನವನ್ನ ಮುಂಚಿತವಾಗಿ ನೀಡೋದು, ಅಡ್ವಾನ್ಸ್ ಆಗಿ ಕೊಡಾಕ. ಇದನ್ನ ಅಡ್ವಾನ್ಸ್ ಗ್ರಾಂಟ್ ಅಂತ ಕರಿತೀವಿ. ಏನ? ಅಡ್ವಾನ್ಸ್ ಗ್ರಾಂಟ್. ಏನ್ ಅಡ್ವಾನ್ಸ್ ಆಗಿ ಕೊಡೋದು? ನೀವು ಅಪ್ರಾಪ್ರಿಯೇಷನ್ ಬಿಲ್ಲಿನೊಳಗ ಒಂದು ವರ್ಷದ್ದೆಲ್ಲಾನು ಲೆಕ್ಕ ಹಾಕಿರ್ತೀರಿ. ಇಷ್ಟು ಒಂದು ವರ್ಷದ ವೆಚ್ಚ ಅಂತೇಳಿ ಲೆಕ್ಕ ಹಾಕಿರ್ತೀರಿ. ಆ ವೆಚ್ಚಕ್ಕೆ ಸಂಬಂಧಿಸಿದಂತೆ ಒಂದು ಭಾಗ ಅಂತಂದ್ರೆ 1/6 ಅಂದ್ರ 2 ತಿಂಗಳ ಅವಧಿಗೆ ಬೇಕಾಗಿರ್ತಕ್ಕಂಥ ಖರ್ಚುಗಳನ್ನ, ಹಣವನ್ನ ಮುಂಗಡವಾಗಿ ಸರ್ಕಾರಕ್ಕೆ ನೀಡೋದನ್ನ ವೋಟ್ ಆನ್ ಅಕೌಂಟ್ ಅಂತ ಕರಿತೀವಿ. ವೋಟ್ ಆನ್ ಅಕೌಂಟ್ ಅಂತ ಕರಿತೀವಿ. ಅದ್ರ ಬಗ್ಗೆನೇ ಹೇಳಕತ್ತಿದ್ದು. ಏನ? ವಿಧಿ 113 ಮತ್ತು 114ಕ್ಕೆ ಸಂಬಂಧಿಸಿದಂತೆ ಪ್ರೊಸೆಸ್ ಏನೈತಲ್ಲ ಅದಿನ್ನೂ ಇನ್ಕಂಪ್ಲೀಟ್ನಾಗಿದ್ದಾಗ ಸರ್ಕಾರಕ್ಕೆ ನಡೆಸಲು ಅಥವಾ ದೇಶ ನಡೆಸಲು ಅವಶ್ಯಕತೆ ಇರತಕ್ಕಂಥ ದುಡ್ಡನ್ನ ಅಡ್ವಾನ್ಸ್ ಆಗಿ ಪಡೆದುಕೊಳ್ಳೋದನ್ನ ಏನಂತ ಕರಿತೀವಿ? ವೋಟ್ ಆನ್ ಅಕೌಂಟ್ ಅಂತ ಕರಿತೀವಿ. ಆರ್ಟಿಕಲ್ 113 ಮತ್ತು 114ಕ್ಕೆ ಸಂಬಂಧಿಸಿದಂತೆ ಏನೋ ಅಪ್ರಾಪ್ರಿಯೇಷನ್ ಬಿಲ್ಲು ಪೆಂಡಿಂಗ್ ಆಗಿರ್ತೈತಿ, ಎಸ್ಟಿಮೇಟ್ಸ್ ಬಿಲ್ಲು ಅಂದ್ರೆ ಬಜೆಟ್ ಪ್ರೊಸೆಸ್ ಇನ್ಕಂಪ್ಲೀಟ್ ಇರ್ತೈತಿ ಅಂತ ಇನ್ನ ಹೇಳಕತ್ತೈತಿ ಅಷ್ಟೇ. ಅವಾಗ ಬಜೆಟ್ ಇನ್ಕಂಪ್ಲೀಟ್ ಇದ್ದಾಗ ಸರ್ಕಾರ ನಡೆಸಲು ದುಡ್ಡಿನ ಅವಶ್ಯಕತೆ ಇರ್ತೈತಿ. ಅದಕ್ಕೆ ವಿತ್ತೀಯ ವರ್ಷದ, ವಾರ್ಷಿಕ ಹಣಕಾಸು ವರ್ಷದ ಒಂದು ಭಾಗವನ್ನ ಅಡ್ವಾನ್ಸ್ ಆಗಿ ಪಡೆದುಕೊಳ್ಳಲು ಲೋಕಸಭೆ ಅಧಿಕಾರವನ್ನ ಕೊಡ್ತೈತಿ. ಯಾರಿಗೆ? ಸರ್ಕಾರಕ್ಕೆ. ಇದು ಗೊತ್ತಿರ್ಬೇಕು. ಅಂದ್ರೆ ಟು ಮೀಟ್ ದಿ ಎಕ್ಸ್ಪೆಂಡಿಚರ್ ಆಫ್ ದಟ್ ಇಯರ್. ಏನಾಕೈತಿ? ಈಗ ಬಜೆಟ್ ಪೂರ್ಣವಾಗಿ ಪಾಸ್ ಆಗದ ಹೊರತು ದುಡ್ಡನ್ನ ಕನ್ಸಾಲಿಡೇಟೆಡ್ ಫಂಡ್ ನಿಂದ ಪಡ್ಕೊಳಕ್ ಆಗೋದಿಲ್ಲ, ಖರ್ಚು ಮಾಡಕ್ ಆಗೋದಿಲ್ಲ.
ಹೌದಾ? ಅದು ಪಾಸ್ ಆಗಕ್ಕೆ ಮಿನಿಮಮ್ ಮೇ ತಿಂಗಳ ತನಕನೂ ಬರ್ತೈತಿ. ಹೌದಾ? ಇನ್ನು ಏಪ್ರಿಲ್ ಮೇ ತಿಂಗಳು ಸರ್ಕಾರ ನಡೆಸಬೇಕಲ್ಲ. ಮನಿ ಒಳಗ ಬಜೆಟ್ ಹಾಕಿರ್ತಾರೆ, ವಾರ್ಷಿಕ ಬಜೆಟ್. ಏನು? ಮನೆಯ ಖರ್ಚು 10,000 ವರ್ಷಕ್ಕ, ಆಮೇಲೆ ಎಜುಕೇಶನ್ ಸಲುವಾಗಿ 20,000, ಮತ್ತ ಮರು ಬಿತ್ತನೆ ಅದು ಮಾಡಕ್ ಒಂದು 10,000, ಹಿಂಗೆಲ್ಲ ಬಜೆಟ್ ಅನ್ನ ಹಾಕಿರ್ತಾರೆ. ಇವರಿಗೆ ಬಿಲ್ ಬರೋದು ಜೂನ್ ತಿಂಗಳಿನೊಳಗ. ಆದ್ರೆ ದುಡ್ಡು ಬೇಕಾಗಿರೋದು ಏಪ್ರಿಲ್ ಮತ್ತು ಮೇಕ್. ಅವಾಗ ಏನ್ ಮಾಡ್ಬೇಕು? ಬೇರೆದವ್ರ ಹತ್ರ ಸಾಲ ತಗೋಬೇಕು. ಇಲ್ಲಪ್ಪ ನಂದು ಜೂನ್ ತಿಂಗಳಿನೊಳಗೆ ಬಿಲ್ ಬರ್ತೈತಿ, ನನ್ನ ಮನಿ ನಡ್ಸಕ್ ಹಿಂಗ ಖರ್ಚಾಗೈತಿ, ಅದಕ್ಕೆ ನೀನು ಬಿಲ್ ಬಂದ ತಕ್ಷಣ ನಾನು ನಿನಗೆ ಏನ್ ಮಾಡ್ತೀನಿ, ಅಮೌಂಟ್ ಅನ್ನು ಕೊಡ್ತೀನಿ, ಇದಕ್ಕೆ ಸ್ವಲ್ಪ ಅಮೌಂಟ್ ಕೊಡು ಅಂತ ಹೇಳಿ. ಏನು? ಇಲ್ಲಿ 1,000 ಬೇಕಾಗಿರ್ತೈತಿ, ಇಲ್ಲೊಂದು 2,000 ಬೇಕಾಗಿರ್ತೈತಿ, ಇಲ್ಲೊಂದು 1,000 ಬೇಕಾಗಿರ್ತೈತಿ, 1 ತಿಂಗಳ ಖರ್ಚಿಗಾಗಿ, 2 ತಿಂಗಳ ಖರ್ಚಿಗಾಗಿ, ಅದಕ್ಕೆ ಒಂದು 5,000 ರೂಪಾಯಿ ನನಗೆ ಕೊಡಪ್ಪ, ನಾನು ನಿನಗೆ ಬಿಲ್ ಬರಂತೆ ಕೊಡ್ತೀನಿ ಅಂತೇಳಿ ಏನು ಇಸ್ಕೋತೀವಲ್ಲ, ಅದನ್ನ ಅಡ್ವಾನ್ಸ್ ಗ್ರಾಂಟ್ ಅಂತ ಕರಿತೀವಿ. ಅದೇ ಅಡ್ವಾನ್ಸ್ ಗ್ರಾಂಟ್ಗೆ ಇನ್ನೊಂದು ಹೆಸರು ಏನಪ್ಪಾ ಅಂತ ಕೇಳಿದ್ರೆ ವೋಟ್ ಆನ್ ಅಕೌಂಟ್. ಏನು? ಸರ್ಕಾರ ವಿತ್ತೀಯ ವರ್ಷದ ಪೂರ್ಣವಾಗಿರ್ತಕ್ಕಂಥ ಅಂದಾಜು ಆದಾಯ ಮತ್ತು ಅಂದಾಜು ವೆಚ್ಚಗಳನ್ನ ಲೆಕ್ಕ ಮಾಡಿರ್ತೈತಿ. ಅಂದಾಜು ವೆಚ್ಚಗಳಿಗೆ ಸಂಬಂಧಿಸಿದಂತೆ ಆರ್ಟಿಕಲ್ 114 ಏನ್ ಮಾಡ್ತೈತಿ ಅಂತಂದ್ರೆ ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಮಂಡನೆ ಮಾಡುವಂತ ಹೇಳ್ತೈತಿ. ಅದು ಅಪ್ರಾಪ್ರಿಯೇಷನ್ ಬಿಲ್ ಇನ್ನೂ ಪಾಸ್ ಆಗಿಲ್ಲದ್ರೆ ಈಗ ಒಂದು 12 ಲಕ್ಷ ಖರ್ಚೈತಿ ಒಂದು ವರ್ಷಕ್ಕೆ ಅಂತೇಳಿ ಅಪ್ರಾಪ್ರಿಯೇಷನ್ ಬಿಲ್ ನೊಳಗೆ ಬರ್ದಿರ್ತಾರೆ. 12 ಲಕ್ಷ ಖರ್ಚೈತಿ ಅಂತಂದ್ರೆ ಅದನ್ನ 2 ತಿಂಗಳಿಗೆ ಎಷ್ಟು ಕೊಡಬೇಕು? 1/6 ಅನ್ನ ಕೊಡಬೇಕು. ವಾರ್ಷಿಕ ವರ್ಷದ 1 ಭಾಗವನ್ನ ಕೊಡ್ರಿ ಅಂತ ಹೇಳ್ತಾರೆ ಅವರು. ಅದು 1 ಭಾಗ ಅಂತಂದ್ರೆ 2 ತಿಂಗಳಿಗೆ ಎಷ್ಟು ಕೊಡಬೇಕು? 2 ಲಕ್ಷ ರೂಪಾಯಿ. ಎಷ್ಟು? 4 ಲಕ್ಷ ರೂಪಾಯಿ ಕೊಡಬೇಕು. 2 ತಿಂಗಳಿಗೆ 2 ಲಕ್ಷ ರೂಪಾಯಿ ಕೊಡಬೇಕು. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ವೋಟ್ ಆನ್ ಅಕೌಂಟ್ ಅಂತ ಕರಿತೀವಿ. ಇದು ಗೊತ್ತಿರಬೇಕು. ಇನ್ನು ಕೆಲವೊಂದಿಷ್ಟು ಸನ್ನಿವೇಶಗಳಲ್ಲಿ ಎಲೆಕ್ಷನ್ ಬಂದಿರ್ತೈತಿ, ಆ ವರ್ಷ ಎಲೆಕ್ಷನ್ ನಡೆದಿರ್ತೈತಿ. ಫಾರ್ ಎಕ್ಸಾಂಪಲ್ 2029ಕ್ಕೆ ಎಲೆಕ್ಷನ್ ನಡೀತೈತೆ ಅಂತ ಅನ್ಕೊಳ್ಳೋಣ. ಎಲೆಕ್ಷನ್ ಮೇದಾಗ ನಡೀತೈತಿ. ಆದ್ರೆ ವಾರ್ಷಿಕ ವರ್ಷ ಮುಗಿಯೋದು ಯಾವಾಗ? 31/3ಕ್ಕೆ ವಾರ್ಷಿಕ ವರ್ಷ ಮುಗಿತಿರ್ತೈತಿ. ಇನ್ನ ಮೇದೊಳಗೆ ಎಲೆಕ್ಷನ್ ನಡೆದು ಅಧಿಕಾರಕ್ಕೆ ಬರಬೇಕು ಅಂದ್ರೆ ಜೂನ್ ಒಳಗೆ ಅಧಿಕಾರಕ್ಕೆ ಬರ್ತಾರೆ. ಮತ್ತೆ ಏಪ್ರಿಲ್ ಮತ್ತು ಮೇ ನೊಳಗೆ ಸರ್ಕಾರ ನಡ್ಸಕ ದುಡ್ಡು ಬೇಕಲ್ಲ. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಈ ವೋಟ್ ಆನ್ ಅಕೌಂಟ್ ಅನ್ನ ಮಂಡನೆ ಮಾಡಿ ಆ 2 ತಿಂಗಳ ದುಡ್ಡನ್ನ ಪಡ್ಕೊಳ್ತಾರೆ. ಇದು ಗೊತ್ತಿರಬೇಕು. ಇಲ್ಲಿ ಸರ ಮತ್ತೆ ಎಲೆಕ್ಷನ್ ನಡೆಸಿ ಮತ್ತೆ ಅಧಿಕಾರಕ್ಕೆ ಬಂದ ನಂತರ ಅವ್ರು ಬಜೆಟ್ ಮಂಡನೆ ಮಾಡ್ಲಿ, ಅಲ್ಲಿವರೆಗೂ ಇದನ್ನ ನಾವು ಬಂದ್ ಇಡ್ತೀವಿ, ಎಲ್ಲಾ ಗೌರ್ಮೆಂಟ್ ಆಫೀಸ್ಗಳನ್ನ ಬಂದ್ ಮಾಡ್ತೀವಿ ಅಂತ ಅನ್ನಕ್ ಬರ್ತೈತೇನೋ? ಎಲ್ಲಾ ಗೌರ್ಮೆಂಟ್ ಆಫೀಸ್ಗಳನ್ನ ಬಂದ್ ಮಾಡೋದು, ಹಾಸ್ಪಿಟಲ್ ಬಂದ್ ಮಾಡೋದು, ಫೈರ್ ಫೋರ್ಸ್ ಆಫೀಸ್ ಬಂದ್ ಮಾಡೋದು, ಸ್ಟೇಷನ್ ಬಂದ್ ಮಾಡ್ಬಿಡೋದು. 2 ತಿಂಗಳು ದುಡ್ಡನ್ನೇ ಇರೋದಿಲ್ಲ ಸರ್ಕಾರ ನಡ್ಸಕ್ಕೆ. ಪೇಮೆಂಟ್ ಕೊಡಕ್ಕೆ ದುಡ್ಡು ಬೇಕಲ್ಲ, ಅಪಾರಿಟರ್ಸ್ ಗಳನ್ನ ಕೊಂಡ್ಕೊಳಕ್ಕೆ ದುಡ್ಡು ಬೇಕಲ್ಲ, ಏನೂ ಇರೋದಿಲ್ಲ. ಯಾಕಂದ್ರೆ 2 ತಿಂಗಳ ಅವಧಿಗೆ ದುಡ್ಡು ಎಲ್ಲ ಮುಗಿದೋಗ್ಬಿಟ್ಟಿರ್ತೈತಿ, ಸ್ಯಾಂಕ್ಷನ್ ಆಗ್ಬೇಕಲ್ಲ, ಅದ್ರ ಖರ್ಚು ಮಾಡಕ್ಕೆ ಪರ್ಮಿಷನ್ ಸಿಗ್ಬೇಕಲ್ಲ. ಪರ್ಮಿಷನ್ ಸಿಗೋದು 2 ತಿಂಗಳು ಲೇಟ್ ಆಕೈತಿ. ಅವಾಗ 2 ತಿಂಗಳ ತನಕ ದುಡ್ಡು ಎಲ್ಲಿದೆ ಖರ್ಚು ಮಾಡ್ಬೇಕು? ದುಡ್ಡು ಇರೋದಿಲ್ಲ ಅಂದ್ಬೇಕು, ಸುಮ್ಮನೆ ಬಂದ್ ಮಾಡಿಬಿಡ್ಬೇಕು. ಹಂಗ್ ಮಾಡಕ್ ಬರ್ತೈತೇನೋ? ಇಲ್ಲ, ಅದು ಹಂಗ ಆಗಬಾರ್ದು ಅಂತ ಏನ್ ಮಾಡ್ತಾರೆ, ವೋಟ್ ಆನ್ ಅಕೌಂಟ್ ಅಂತೇಳಿ ಒಂದು ವರ್ಡ್ ಅನ್ನ ಸಂವಿಧಾನ ನಮಗೆ ಬರೆದು ಬಿಟ್ಟಾರೆ. ಸಂವಿಧಾನದೊಳಗೆ ಎಷ್ಟು ಭವಿಷ್ಯದ ಬಗ್ಗೆ ಎಷ್ಟು ವಿಚಾರ ಮಾಡ್ಯಾರ ಅಂತಂದ್ರೆ ಪ್ರತಿಯೊಂದು ಸಿಂಗಲ್ ಡಾಟು ಕೂಡ ಮಿಸ್ ಆಗಬಾರ್ದು. ಆ ರೀತಿ ಸಂವಿಧಾನವನ್ನು ಬರ್ದಾರೆ, ಬಾರಿ ಚಂದ ಬರ್ದಾರೆ. ಬಜೆಟ್ ಮಂಡನೆ ಮಾಡಿ ಅದು ಪಾಸ್ ಆಗಕ್ಕೆ 4 ತಿಂಗಳ ಟೈಮ್ ಸಿಗ್ತೈತಿ. ಆ ಪಾಸ್ ಆಗೋದುವರೆಗೂ ನೀನು 2 ತಿಂಗಳ ತನಕ ನಿನಗೆ ಖರ್ಚು ಮಾಡಕ್ಕೆ ದುಡ್ಡನ್ನ ನಾನು ಕೊಡ್ತೀನಿ ಅಂತೇಳಿ ವೋಟ್ ಆನ್ ಅಕೌಂಟ್ ಹೇಳ್ತೈತಿ. ಎಂತದ್ದು ನಮಗೆ ಗೊತ್ತೇ ಇರೋದಿಲ್ಲ. ಇವತ್ತು ನಾವು ದುಡ್ಡು ಖರ್ಚು ಮಾಡಿದ್ವಿ, ನಾಳೆ ಎದಕ್ಕೆ ನಮಗೆ ಇನ್ನೂ ದುಡ್ಡು ಕೊಳಮೆ ಐತಿ ಅನ್ನೋದು ನಮ್ಗೆ ಗೊತ್ತೇ ಆಗೋದಿಲ್ಲ. ಅಂತದ್ರೊಳಗೆ ಸಂವಿಧಾನನ ಬರೆಯತಕ್ಕಂಥ ನಮ್ಮ ಪೂರ್ವಜರು ಏನ್ ಮಾಡಿದ್ರು ಅಂತಂದ್ರೆ ಹೆಂಗ್ ನೀವು ದುಡ್ಡು ಖರ್ಚು ಮಾಡ್ತೀರಿ ಅನ್ನೋದು ನಮಗೆಲ್ಲ ಗೊತ್ತೈತಿ. ಈ ಸಂವಿಧಾನದೊಳಗೆ ಯಾವ ರೀತಿ ಪ್ರೊಸೀಜರ್ ನ ಬರೆದ್ರೆ ನೀವು ಇದರಿಂದ ಪಾರ್ ಆಗ್ತೀರಿ ಅನ್ನೋದ್ರ ಬಗ್ಗೆ ಎಲ್ಲಾನು ಕ್ಲಿಯರ್ ಆಗಿ ಬರೋದು. ಅದಕ್ಕೆ ಅವು ಶಾನ್ಯಾತಿಲಿಗಳು ಇರ್ಲಿ. ನೋಡೋಣ ಇನ್ನು 2ನೇದು ಏನ್ ಹೇಳ್ತೈತಿ ಅಂತೇಳಿ. ಆರ್ಟಿಕಲ್ 116 ಉಪಬಂಧ 1B ಏನ್ ಹೇಳ್ತೈತಿ ಅಂದ್ರೆ ಭಾರತದ ಸಂಪನ್ಮೂಲಗಳ ಮೇಲಿನ ಅನಿರೀಕ್ಷಿತ ಬೇಡಿಕೆಯನ್ನ ಪೂರೈಸಲು ಅನುದಾನವನ್ನ ನೀಡಲು ಸೇವೆಯ ಪ್ರಮಾಣ ಅಥವಾ ನಿರ್ದಿಷ್ಟ ಸ್ವರೂಪದ ಕಾರಣದಿಂದಾಗಿ ಬೇಡಿಕೆಯನ್ನು ಸಾಮಾನ್ಯವಾಗಿ ವಾರ್ಷಿಕ ಹಣಕಾಸು ಹೇಳಿಕೆಯಲ್ಲಿ ನೀಡಲಾದ ವಿವರಣೆಗಳೊಂದಿಗೆ ಹೇಳಲಾಗುವುದಿಲ್ಲ. ಇದಕ್ಕೂ ನೀವು ದುಡ್ಡು ಕೊಡ್ರಿ ಅಂತ ಹೇಳ್ತಾರ. ಇದೇನಿದು ಅಂತಂದ್ರೆ ವೋಟ್ ಆಫ್ ಕ್ರೆಡಿಟ್ ಅಂತ ಕರೀತಾರೆ. ವೋಟ್ ಆಫ್ ಕ್ರೆಡಿಟ್. ಏನ್ ಹೇಳಕತೈತಿ? ಎಸ್ಟಿಮೇಟ್ ನೊಳಗೆ ಬಜೆಟ್ ಅಂದ್ರೆ ಏನು ಅಂತ ಈಗ ಹೇಳಿದ್ವಿ. ವಾರ್ಷಿಕ ಆದಾಯ ಮತ್ತು ವಾರ್ಷಿಕ ವೆಚ್ಚ ಇವುಗಳನ್ನ ಸಮ್ಮೇಳನ ಮಾಡಿದ್ವಿ ಅಂತಂದ್ರೆ ಅದು ಬಜೆಟ್ ಅನ್ಸ್ಕೊತೈತಿ ಅಂತ ನಾವು ಹೇಳಿದ್ವಿ, ಹೌದಾ? ಈಗ ಕೆಲವೊಂದಿಷ್ಟು ವಿಷಯಗಳು ಬಜೆಟ್ ನೊಳಗೆ ಬರೆಯಾಕ ಬರೋದಿಲ್ಲ. ಯು ಕೆನಾಟ್ ಪ್ರಿಡಿಕ್ಟ್ ದಟ್ ಇಶ್ಯೂಸ್ ಅಂಡ್ ರೈಟ್ ಇನ್ ದಿ ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫಾರ್ ಎಕ್ಸಾಂಪಲ್, ಈ ವರ್ಷ ಅತಿ ಹೆಚ್ಚು ಮಳೆ ಆಗಿ ಪ್ರವಾಹ ಬಂದು ಎಲ್ಲ ಹಾನಿ ಆಕೈತಿ ಅಂತೇಳಿ ನಮಗೆ ಗೊತ್ತೇ ಇರೋದಿಲ್ಲ. ಅದು ಯಾವಾಗ ಬರ್ತೈತೋ ಅವಾಗ ನಮಗೆ ಗೊತ್ತಾಗಬೇಕು, ಹೌದಾ? ಯು ಕೆನಾಟ್ ಪ್ರಿಡಿಕ್ಟ್ ದಟ್. ನೀವು ಅದನ್ನ ಊಹೆ ಮಾಡಕ್ ಬರೋದಿಲ್ಲ, ಊಹೆ ಮಾಡಿ ಅದನ್ನ ಬರೆಯಾಕೂ ಬರೋದಿಲ್ಲ. ಈಗ ನೀವು ಇಷ್ಟು ಹಣವನ್ನ ಎಸ್ಟಿಮೇಟ್ ಮಾಡಿರ್ತೀರಿ, ಇಷ್ಟು ಆದಾಯ ಬರ್ತೈತಿ, ಇನ್ಕಮ್ ಬರ್ತೈತಿ, ಇಷ್ಟು ವೆಚ್ಚ ಐತಿ, ಎಕ್ಸ್ಪೆಂಡಿಚರ್ ಐತಿ ಅಂತ ಹೇಳಿ ಬರೆದು ಬಿಟ್ಟಿರ್ತೀರಿ. ಅಂದ್ರೆ ದುಡ್ಡನ್ನ ಆಯಾ ಕೆಲಸಗಳಿಗೆ ವೆಚ್ಚ ಮಾಡಕ್ಕೆ ನೀವು ದುಡ್ಡನ್ನ ಕೊಟ್ಟು ಬಿಟ್ಟಿರ್ತೀರಿ.
ಈಗ ಆಗಸ್ಟ್ ಮಂತ್ನೊಳಗೆ ಏನ್ ಬರ್ತೈತಿ? ಫ್ಲಡ್ ಬರ್ತೈತಿ, ಪ್ರವಾಹ ಬರ್ತೈತಿ. ಪ್ರವಾಹ ಬತ್ತು ಅಂತಂದ್ರೆ ಆ ಜನರನ್ನ ರಕ್ಷಣೆ ಮಾಡಬೇಕು, ಜನರಿಗೆ ಆಹಾರವನ್ನು ಒದಗಿಸಬೇಕು, ಜನರಿಗೆ ರಕ್ಷಣೆಯನ್ನ ಕೊಡಬೇಕು, ಜನರಿಗೆ ವಸತಿಯನ್ನ ಕೊಡಬೇಕು, ಜನರಿಗೆ ಬೇಸಿಕ್ ಆಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಅಂತಂದ್ರೆ ದುಡ್ಡು ಬೇಕಾಗ್ತೈತಿ. ಆವಾಗ ನೀವು ಬಜೆಟ್ ನಲ್ಲಿ ಏನ್ ಹೇಳಿರಿ, ಅಪ್ರಾಪ್ರಿಯೇಷನ್ ಬಿಲ್ ನಾಗ ಏನ್ ಹೇಳ್ತಿ ಅಂತಂದ್ರೆ ನೀವು ಯಾವ ವಿಷಯಕ್ಕೆ ದುಡ್ಡನ್ನ ತಗೊಂಡಿರಿ ಅದಕ್ಕೆ ಖರ್ಚು ಮಾಡಬೇಕು, ಅದನ್ನ ಬೇರೆ ಬೇರೆ ಅದಕ್ಕೂ ಗಮ್ಯ ಸ್ಥಾನವನ್ನು ಬದಲಾಯಿಸಕ್ ಬರೋದಿಲ್ಲ ಅಂತ ಹೇಳಿರಿ. ಯು ಕ್ಯಾನಾಟ್ ಚೇಂಜ್ ದಿ ಪರ್ಪಸ್ ಆಫ್ ದಟ್ ಬಿಲ್ ಅಂತ. ಆದ್ರೆ ಇಲ್ಲಿ ಏನಾಗತ್ತೈತಿ? ಫ್ಲಡ್ ಬಂದೈತಿ. ಇಲ್ಲಿ ಇಲ್ಲ, ನನ್ನ ಹತ್ರ ನಾವು ಏನೋ ಅಪ್ರಾಪ್ರಿಯೇಷನ್ ಬಿಲ್ ನೊಳಗೆ ಈ ರೀತಿಯಾಗಿರ್ತಕ್ಕಂಥ ಫ್ಲಡ್ ಗಳಿಗೆ ದುಡ್ಡು ಖರ್ಚು ಮಾಡಬೇಡ್ರಿ ಅಂತ ಹೇಳ್ಬಿಟ್ಟೈತಿ, ಹಿಂಗಾಗಿ ನಾವ್ ಏನು ಮಾಡಂಗಿಲ್ಲ ಅಂತ ಸರ್ಕಾರ ಕೈ ಕಟ್ಕೊಂಡು ಕುಂಡಾಕ್ ಬರ್ತೈತೇನೋ? ಇಲ್ಲ. ಮೊನ್ನೆ ಕೊರೋನಾ ಬತ್ತು. ಕೊರೋನಾ ಅನ್ಎಕ್ಸ್ಪೆಕ್ಟೆಡ್, ಅದು ಯು ಕೆನಾಟ್ ಪ್ರಿಡಿಕ್ಟ್. ಅದು ಎಷ್ಟು ದಿನ ಮುಂದುವರಿತೈತಿ ಅಂತ ಗೊತ್ತಾಗೋದಿಲ್ಲ ನಮಗೆ. ಅದಕ್ಕೆ ಬರೀತಾರೆ ಏನಂತ ಹೇಳಿ, ಸೇವೆಯ ಪ್ರಮಾಣ, ಸರ್ವಿಸ್ನ ಮ್ಯಾಗ್ನಿಟ್ಯೂಡ್ ಎಷ್ಟೈತಿ ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಅನಿರ್ದಿಷ್ಟ ಸ್ವರೂಪ, ಫೈನಲೈಸ್ ಇಲ್ಲ. ಈಗ ಪ್ರವಾಹ ಬತ್ತು, ಇನ್ 2 ದಿನದಾಗ ಪ್ರವಾಹ ಕಡಿಮೆ ಆಕೈತಿ ಹೇಳಕ್ ಬರ್ತೈತೇನೋ? ಪ್ರವಾಹ ಬತ್ತು, ಇನ್ನೊಂದ್ ತಿಂಗಳ ಪ್ರವಾಹ ಕಡಿಮೆ ಆಕೈತಿ ಪ್ರಿಡಿಕ್ಟ್ ಮಾಡಕ್ ಬರ್ತೈತೇನೋ? ಇಲ್ಲ. ಅದು ಎಷ್ಟು ದಿನ ಇರ್ತೈತಿ? ಅದು ನಿಸರ್ಗದ ಆಟ, ಅದನ್ನ ಯಾರು ಪ್ರಿಡಿಕ್ಟ್ ಮಾಡಕ್ ಬರೋದಿಲ್ಲ. ಅದಕ್ಕೆ ಆ ಖರ್ಚುಗಳಿಗೆ ಸಂಬಂಧಿಸಿದಂತೆ ವೆಚ್ಚ ಮಾಡಕ್ ದುಡ್ಡು ಬೇಕಾಗ್ತೈತಿ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ವೋಟ್ ಆಫ್ ಕ್ರೆಡಿಟ್ ಅಂತ ಕರಿತೀವಿ. ವೋಟ್ ಆಫ್ ಕ್ರೆಡಿಟ್, ಇದ್ರ ಮೂಲಕ ಸರ್ಕಾರಕ್ಕೆ ಹಣವನ್ನ ಕೊಡುವ ಅಧಿಕಾರವು ಲೋಕಸಭೆಗೈತಿ. ಲೋಕಸಭೆ ಹ್ಯಾಸ್ ಅ ಪವರ್ ಟು ಗ್ರಾಂಟ್ ಅ ಅಮೌಂಟ್ ಫಾರ್ ದಿ ಗವರ್ಮೆಂಟ್ ಟು ಮೀಟ್ ಅ ಅನ್ಅಕ್ಸೆಪ್ಟೆಡ್ ಸಿಚುವೇಶನ್. ಯಾರು ಊಹೆ ಮಾಡಕ್ ಬರ್ಲಾರ್ದಾಗಿರ್ತಕ್ಕಂಥ ಕೆಲಸಗಳು ನಡೆದಿದ್ವು ಅಂತಂದ್ರೆ ಅವುಗಳನ್ನ ಮೀಟ್ ಆಗಕ್ಕೆ ದುಡ್ಡನ್ನ ಕೊಡಬೇಕು. ಆದ್ರೆ ಮತ್ತೆ ಎಷ್ಟು ದುಡ್ಡು ಹತ್ತೈತಿ ಅಂತ ಗೊತ್ತನೇ ಇರೋದಿಲ್ಲ. ಯು ಕೆನಾಟ್ ಪ್ರಿಡಿಕ್ಟ್ ದಟ್. ಈಗ ಪ್ರವಾಹ ಬತ್ತು, 1 ತಿಂಗಳು ಇತ್ತು. 1 ತಿಂಗಳಿನಾಗ ನೀವು ಪ್ರಿಡಿಕ್ಟ್ ಮಾಡ್ತೀರಿ, ಇಲ್ಲ ಇಲ್ಲಿ 10,000 ಕೋಟಿ ಕೊಟ್ಟರೆ ಸಾಕಾಗ್ತೈತಿ ಅಂತ ಹೇಳಿ ಕೊಟ್ರಿ. 10,000 ಕೋಟಿ ಕೊಟ್ರಿ, ಮರನೇ ದಿನ ಮತ್ತೆ ಫ್ಲಡ್ ಬತ್ತು. ಬಟ್ ಏನ್ ಮಾಡ್ಬೇಕು ಅವಾಗ? ಅದಕ್ಕೆ ಏನ್ ಮಾಡ್ತಾರ ಅಂದ್ರೆ ಸರ್ಕಾರದ ಕೈಯಾಗ ಬ್ಲಾಂಕ್ ಚೆಕ್ ಕೊಡ್ತಾರೆ. ಬ್ಲಾಂಕ್ ಚೆಕ್. ಈಗ ಈ ಚೆಕ್ ಇಟ್ಕೊಂಡು ನಿನಗೆ ಎಷ್ಟು ಬೇಕೋ ಅಷ್ಟು ಹಣ ಖರ್ಚು ಮಾಡ್ಕೋ, ಆಮೇಲೆ ನನಗೆ ಲೆಕ್ಕಪತ್ರ ಕೊಡು. ಇದು ವೋಟ್ ಆಫ್ ಕ್ರೆಡಿಟ್ಗೆ ಪವರ್ ಇರೋದು. ಇಲ್ರಿ ಸರ್, ನಾನು ಬಜೆಟ್ನೊಳಗಿಂತ ವಿಷಯಗಳನ್ನು ಎಲ್ಲಿನೂ ಬರದೇ ಇಲ್ಲ, ನಾವು ಆ ಬಜೆಟ್ನೊಳಗೆ ಬರದ ವಿಷಯಗಳಿಗೆ ಬಿಟ್ಟರೆ ಬೇರೆ ವಿಷಯಕ್ಕೆ ನಾವು ದುಡ್ಡು ಕೊಡಂಗಿಲ್ಲ ಅಂದ್ರಿ ಅಂತಂದ್ರೆ ದೇಶ ಸರ್ವನಾಶ ಆಗಿ ಹೋಗ್ತೈತಿ. ಯಾಕಂದ್ರೆ ಅನಿರೀಕ್ಷಿತ ಸಿಚುವೇಶನ್ಗಳನ್ನ ನಿಭಾಯಿಸಲು ಸರ್ಕಾರಕ್ಕೆ ದುಡ್ಡು ಬೇಕೇ ಬೇಕು. ಅದಕ್ಕೊಂದು ಬ್ಲಾಂಕ್ ಚೆಕ್ ಅನ್ನ ಸರ್ಕಾರದ ಪರವಾಗಿ ಕೊಡಬೇಕಾಗ್ತೈತಿ. ನಾಳೆ ನಾವು ಬಯಸೋದಿಲ್ಲ, ಆ ಮತ್ ಬೇರೆ. ಈಗ ಯಾಕಂದ್ರೆ ಯಾರನ್ನೂ ನಂಬಕ್ ಆಗೋದಿಲ್ಲ. ಪಾಕಿಸ್ತಾನ, ಚೀನಾದವ್ರು ಏನಾದ್ರು ಭಾರತದ ಮೇಲೆ ದಾಳಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಭಾರತಕ್ಕೆ ಪ್ರತಿ ದಾಳಿ ಮಾಡಲು ಅಮೌಂಟ್ ಬೇಕಾಗ್ತೈತಿ. ಆರ್ಮ್ಸ್ ಅನ್ನ ಕೊಂಡುಕೊಳ್ಳಲು, ಆಮೇಲೆ ವಿದೇಶಗಳ ಸಪೋರ್ಟ್ ಅನ್ನ ಪಡೆಯಲು, ಇವೆಲ್ಲ ರೀತಿಯ ವಿಷಯಗಳಿಗೆ ಆದಾಯ ಏನು ಅಮೌಂಟ್ ಬೇಕಾಗ್ತೈತಿ. ಆವಾಗ ಇಲ್ಲ ಬಜೆಟ್ನೊಳಗೆ ಬರ್ದೇ ಇಲ್ಲ, ನಾ ದುಡ್ಡು ಕೊಡಂಗಿಲ್ಲ ಅಂತಂದ್ ಬಳಿಕ ಅರ್ಧ ಭಾರತನ ಹೋಗಿರ್ತೈತಿ. ಯು ಕೆನಾಟ್ ಡೂ ದಟ್. ಅಂತಹ ಸಿಚುವೇಶನ್ಗಳನ್ನ ಮೀಟ್ ಆಗಲು ಅಂದ್ರೆ ಪರಿಹಾರ ಮಾಡಲು ಒಂದು ಬ್ಲಾಂಕ್ ಚೆಕ್ ಅನ್ನ ಸರ್ಕಾರದ ಪರವಾಗಿ ಏನು ಕೊಟ್ಟಿರ್ತೀವಲ್ಲ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವೋಟ್ ಆಫ್ ಕ್ರೆಡಿಟ್ ಅಂತ ಕರಿತೀವಿ. ವೋಟ್ ಆಫ್ ಕ್ರೆಡಿಟ್ ಅಂದ್ರೆ ಇಷ್ಟ: ಬಜೆಟ್ ನಲ್ಲಿ ಇರಲಾರದ ವಿಷಯಗಳಿಗೆ ಅಥವಾ ಬಜೆಟ್ ನಲ್ಲಿ ಊಹಿಸಲಾರದ ವಿಷಯಗಳಿಗೆ ಅಥವಾ ಅನಿರೀಕ್ಷಿತ ಬೇಡಿಕೆಗಳನ್ನ ಪೂರೈಸಲು ಮತ್ತು ಆ ಬೇಡಿಕೆಯ ಪ್ರಮಾಣ ಎಷ್ಟೈತಿ ಅಂತ ಗೊತ್ತಿರೋದಿಲ್ಲ, ಅದರ ಅನಿರ್ದಿಷ್ಟ ಸ್ವರೂಪದ ಕಾರಣದಿಂದಾಗಿ ವಾರ್ಷಿಕ ಹಣಕಾಸು ಹೇಳಿಕೆಯಲ್ಲಿ ಅದರ ವಿವರವನ್ನು ನೀಡಲಾಗಿರೋದಿಲ್ಲ. ಅಂತಹ ಸಿಚುವೇಶನ್ಗಳಿಗೆ ಅಮೌಂಟ್ ಅನ್ನು ಹೊಂದಿಸಲು ನಾವು ವೋಟ್ ಆಫ್ ಕ್ರೆಡಿಟ್ ಅನ್ನ ಬಳಕೆ ಮಾಡ್ಕೋತೀವಿ. ಇದನ್ನ ನಾವು ವೋಟ್ ಆಫ್ ಕ್ರೆಡಿಟ್ ಅಂತ ಕರಿತೀವಿ, ಮತ್ತೇನಿಲ್ಲ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನು ವೋಟ್ ಆನ್ ಅಕೌಂಟ್, ಎರಡನೇದು ವೋಟ್ ಆಫ್ ಕ್ರೆಡಿಟ್, ಇನ್ನೊಂದು ಬರ್ತೈತಿ, ಇಲ್ಲಿ ಬರ್ತೈತಿ ನೋಡ್ರಿ, ಎಕ್ಸೆಪ್ಷನಲ್ ಗ್ರಾಂಟ್ ಅಂತ ಕರಿತೀವಿ. ಇಲ್ಲಿವರೆಗೂ ಏನ್ ನೋಡಿದ್ವಿ ಅಂತಂದ್ರೆ ವಾರ್ಷಿಕ ವೆಚ್ಚಕ್ಕೆ ಸಂಬಂಧಿಸಿದಂತೆ ಹಣದ ಉಪಯೋಗವನ್ನು ನಾವು ನೋಡಿದ್ವಿ. ವಾರ್ಷಿಕ ವೆಚ್ಚಕ್ಕೆ ಸಂಬಂಧಿಸಿದಂತೆ ಏನು, ಈಗ ವೋಟ್ ಆನ್ ಅಕೌಂಟ್ ಆಗ್ಲಿ, ಆ ವರ್ಷಕ್ಕೆ ಸಂಬಂಧಿಸಿದಂತೆ ಒಂದು ಭಾಗವನ್ನ ಮಾತ್ರ ಕೊಡಬೇಕು. ವಾರ್ಷಿಕ ವೆಚ್ಚಕ್ಕೆ ಸಂಬಂಧಿಸಿದಂತೆ ವಿತ್ತೀಯ ವಾರ್ಷಿಕ ವೆಚ್ಚ, ವಿತ್ತ ಅಂತಂದ್ರ ದುಡ್ಡು. ವಿತ್ತೀಯ ವಾರ್ಷಿಕ ವೆಚ್ಚಕ್ಕೆ ಸಂಬಂಧಿಸಿದಂತೆ ಎರಡು ಹೇಳ್ತವೆ. ಯಾವುದು? ಆರ್ಟಿಕಲ್ 116A ಮತ್ತು ಆರ್ಟಿಕಲ್ 116B. ಎರಡು ಏನ್ ಹೇಳ್ತಾವ ಅಂತಂದ್ರ 1A ಮತ್ತು 1B ಇದೆ. ವಿತ್ತೀಯ ವಾರ್ಷಿಕ ವೆಚ್ಚಕ್ಕೆ ಸಂಬಂಧಿಸಿದಂತೆ ಹಣ. ಇಲ್ಲಿನೂ ಕೂಡ ಅನಿರೀಕ್ಷಿತ ಸಮಸ್ಯೆ ಎದುರಾಯ್ತು ಅಂತಂದ್ರೆ ಆ ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ದುಡ್ಡನ್ನ ಮಾತ್ರ. ಇದು ಹಂಗೆ ಅನಿರೀಕ್ಷಿತ ವೆಚ್ಚ ಮುಂದುವರಿತು ಅಂತ ಮತ್ತೆ ಮುಂದಿನ ವರ್ಷ ಅದಕ್ಕೆ ಮತ್ತೆ ವೋಟ್ ಆಫ್ ಕ್ರೆಡಿಟ್ ಮಾಡಬೇಕು. ಹೌದಾ? ಅಂದ್ರೆ ವಿತ್ತೀಯ ವಾರ್ಷಿಕ ವೆಚ್ಚಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಅನುದಾನಗಳನ್ನು ಕೊಡೋದ್ರ ಬಗ್ಗೆ ಯಾವ್ದು ಹೇಳ್ತೈತಿ? ಅಡ್ವಾನ್ಸರ ಕೊಡೋದು ಇಲ್ಲ ಹೆಚ್ಚಿನ ಅನುದಾನವರನ್ನು ಕೊಡೋದು. ಅದನ್ನ ಯಾವ್ದು ಹೇಳ್ತೈತಿ ಅಂದ್ರೆ ಆರ್ಟಿಕಲ್ 116A ಹೇಳ್ತೈತಿ, ಆರ್ಟಿಕಲ್ 116B ಹೇಳ್ತೈತಿ. ಇನ್ನು ಆರ್ಟಿಕಲ್ 116C ಹೇಳ್ತೈತಿ, ಏನ್ ಹೇಳ್ತೈತಿ ಅಂತ ನೋಡೋಣ. ಇದರದೊಂದು ವಿಶೇಷ ಐತಿ. ಯಾವುದೇ ಹಣಕಾಸು ವರ್ಷದ ಪ್ರಸ್ತುತ ಸೇವೆಯ ಭಾಗವಾಗಿರದ ಅಸಾಧಾರಣ ಅನುದಾನವನ್ನ ನೀಡಲು
ಯಾವುದೇ ಹಣಕಾಸು ವರ್ಷದ ಈ ವರ್ಷದ ಇರ್ಬೋದು, ಹಿಂದಿನ ವರ್ಷದ ಇರ್ಬೋದು, ಅದ್ರ ಹಿಂದಿನ ವರ್ಷದ ಇರ್ಬೋದು, ನೆಹರು ಅವ್ರ ಕಾಲದಂದು ಇರ್ಬೋದು, ಇಂದಿರಾ ಗಾಂಧಿ ಕಾಲದಂದು ಇರ್ಬೋದು, ಆ ವರ್ಷದ ಹಣಕಾಸು ವೆಚ್ಚಕ್ಕೆ ಸಂಬಂಧಿಸಿದಂತೆ ಪ್ರಸ್ತುತ ಸೇವೆಯ ಭಾಗವಾಗಿರದ ಈ ಹಣಕಾಸು ವೆಚ್ಚ ಪ್ರಸ್ತುತ ಈ ಬಜೆಟ್ನೊಳಗೆ ಅದ್ರ ಆ ವಿಷಯ ಇಲ್ಲದೇ ಇರಬಹುದು. ಫಾರ್ ಎಕ್ಸಾಂಪಲ್, ನೆಹರು ಅವರ ಕಾಲದೊಳಗ ಏನ್ ಮಾಡಿರ್ತೀವಿ, ಯಾವುದೋ ಒಂದು ಒಪ್ಪಂದವನ್ನ ರಷ್ಯಾದವ್ರದೊಂದಿಗೆ ಮಾಡ್ಕೊಂಡಿವಿ ಅಂತ ಅನ್ಕೊಳ್ಳೋಣ. ಅದು ಅಂದಾಜು ವೆಚ್ಚ ಈ ವರ್ಷದ ವೆಚ್ಚದೊಳಗೆ ಇರೋದಿಲ್ಲ, ಅದು ಈ ವರ್ಷದ ವೆಚ್ಚದೊಳಗೆ ಇರೋದಿಲ್ಲ. ಆದ್ರೂ ಅದಕ್ಕೆ ನೀವು ಏನು ದುಡ್ಡನ್ನು ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಿರಲ್ಲ, ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಎಕ್ಸೆಪ್ಷನಲ್ ಗ್ರಾಂಟ್ ಅಂತ ಕರಿತೀವಿ. ಎಕ್ಸೆಪ್ಷನಲ್ ಗ್ರಾಂಟ್, ನಾಟ್ ಇನ್ ಬಜೆಟ್. ಸರ್, ಆ ವರ್ಷದ ಈ ವರ್ಷಕ್ಕೆ ಯಾಕಂತೇಳಿ ಕೇಳ್ಬೋದು. ಅದಕ್ಕೆ ಬರೀತಾರ ಅವ್ರು, ಯಾವುದೇ ಹಣಕಾಸು ವರ್ಷದ ಈ ಹಣಕಾಸು ವರ್ಷದ ಬಗ್ಗೆ ಮಾತಾಡೋದು ಯಾವುದು ಅಂತಂದ್ರೆ ಆರ್ಟಿಕಲ್ 116 1A 1B ಇವೆರಡೇ ಈ ವರ್ಷದ ಆರ್ಥಿಕ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದಂತೆ ಮಾತಾಡ್ತವೆ. ಇನ್ನ ಪಾಸ್ಟ್ ಅದರ ಪಾಸ್ಟ್ ಬಗ್ಗೆ ಮಾತಾಡೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 116C. ಭೂತಕಾಲ ಮಹಾಭೂತಕಾಲದ ಬಗ್ಗೆ ಮಾತಾಡೋದು ಆರ್ಟಿಕಲ್ 116C. ಅದೇನ್ ಹೇಳ್ತೈತಿ ಅಂದ್ರೆ ಯಾವುದೇ ಹಣಕಾಸು ವರ್ಷದ ಆದ್ರ ಆ ವಿಷಯ ಈ ಹಣಕಾಸು ವರ್ಷದೊಳಗೆ ಇರಂಗಿಲ್ಲ. ಈ ಬಜೆಟ್ನೊಳಗೆ ಅದರದ ಡಿಸ್ಕಷನ್ ಇರಂಗಿಲ್ಲ. ಅಂತಹ ವಿಷಯಗಳನ್ನ ಬಗೆಹರಿಸಲು ಮೊತ್ತವನ್ನ ಏನು ಬಿಡುಗಡೆ ಮಾಡ್ತೀವಲ್ಲ ಅದನ್ನ ನಾವು ಎಕ್ಸೆಪ್ಷನಲ್ ಅಂತ ಹೇಳಿ ಕರಿತೀವಿ. ಅಪವಾದ ಇದು, ಎಕ್ಸೆಪ್ಷನಲ್ ಅಪವಾದ ಇದು. ಆದ್ರೂ ದುಡ್ಡು ಕೊಡ್ತೀವಿ, ಅದನ್ನ ಎಕ್ಸೆಪ್ಷನಲ್ ಅಪವಾದಗಳ ನೀಡಿಕೆ ಅಂತ, ಅಪವಾದದ ಅನುದಾನಗಳ ನೀಡಿಕೆ ಅಂತ ಹೆಸರೇಟ ಬರೀತ್ ನೋಡೋದು. ಇರ್ಲಿ, ಇದಿಷ್ಟು ಮಾಹಿತಿ ಆರ್ಟಿಕಲ್ 116 ಬಗ್ಗೆ. ಈ ಮಾಹಿತಿ ನಿಮಗೆಲ್ಲ ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಏನಿಲ್ಲ, ವೋಟ್ ಆನ್ ಅಕೌಂಟ್, ವೋಟ್ ಆಫ್ ಕ್ರೆಡಿಟ್, ಎಕ್ಸೆಪ್ಷನಲ್ ಗ್ರಾಂಟ್, ಸಪ್ಲಿಮೆಂಟರಿ ಗ್ರಾಂಟ್, ಎಡಿಷನಲ್ ಗ್ರಾಂಟ್, ಎಕ್ಸೆಸ್ ಗ್ರಾಂಟ್ ಆರ್ಟಿಕಲ್ 115 ಅದು. ಆರ್ಟಿಕಲ್ 116 ವೋಟ್ ಆನ್ ಅಕೌಂಟ್, ವೋಟ್ ಆಫ್ ಕ್ರೆಡಿಟ್, ಎಕ್ಸೆಪ್ಷನಲ್ ಗ್ರಾಂಟ್, ಇವು 3 ಬರ್ತವೆ. ಏನೈತಿ ನೋಡೋಣ. ಈ 3 ಗ್ರಾಂಟ್ಗಳನ್ನ ನೀವು ನೀಡಾಕ ಕಾಯ್ದೆ ಕಾನೂನುಗಳು ತಗೊಂಬಂದ್ರಿ ಅಂತಂದ್ರ, ಈ 3 ಗ್ರಾಂಟ್ಗಳನ್ನ ನೀಡಾಕ ಕಾಯ್ದೆ ಕಾನೂನುಗಳನ್ನ ತಗೊಂಬಂದ್ರೆ ಅದು ಪಾರ್ಲಿಮೆಂಟ್ ನಿಂದ ಪಾಸ್ ಆಗ್ಬೇಕು. ಪಾರ್ಲಿಮೆಂಟ್ ಅಂದ್ರೆ ಲೋಕಸಭೆ ರಾಜ್ಯಸಭೆಯಿಂದ ಪಾಸ್ ಆಗ್ಬೇಕು ಅಂತ ಹೇಳ್ತೈತಿ. ಅದೇನ್ ಹೇಳ್ತೈತಿ ಅಂತ ನೋಡೋಣ. ಸಂಸತ್ತು ಭಾರತದ ಸಂಚಿತ ನಿಧಿಯಿಂದ ಹಣವನ್ನು ಪಡೆಯಲು ಕಾನೂನಿನ ಮೂಲಕ ಅಧಿಕಾರ ನೀಡುವ ಅಧಿಕಾರಗಳನ್ನು ಹೊಂದಿರುತ್ತದೆ. ಈ ಉದ್ದೇಶಗಳಿಗೆ ಅನುದಾನಗಳನ್ನು ನೀಡಲಾಗುತ್ತದೆ. ಯಾವ ಉದ್ದೇಶಗಳಿಗೆ? ಎಕ್ಸೆಪ್ಷನಲ್ ಗ್ರಾಂಟ್, ವೋಟ್ ಆನ್ ಅಕೌಂಟ್, ವೋಟ್ ಆಫ್ ಕ್ರೆಡಿಟ್, ಇವುಗಳಿಗೆ ಗ್ರಾಂಟ್ ಕೊಡೋದು ಕಾನೂನಿನ ಮೂಲಕ ಯಾವ್ದಪ್ಪ ಅಂತಂದ್ರೆ ಸಂಸತ್ತು. ಪಾರ್ಲಿಮೆಂಟ್ ಹ್ಯಾಸ್ ಅ ಪವರ್ ಟು ಗಿವ್ ಅ ಗ್ರಾಂಟ್. ಹೆಂಗೆ? ಕಾನೂನಿನ ಮೂಲಕ. ಅದರ ವಿಶೇಷ ಎಕ್ಸ್ಪ್ಲನೇಷನ್ ಅನ್ನ ಇಲ್ಲಿ ಬರೀತಾರೆ. ಏನಂತೇಳಿ, ಆರ್ಟಿಕಲ್ 113 ಮತ್ತು 14ನೇ ವಿಧಿಗಳ ನಿಬಂಧನೆಗಳು ವಾರ್ಷಿಕ ಹಣಕಾಸು ಹೇಳಿಕೆಯಲ್ಲಿ ಉಲ್ಲೇಖಿಸಲಾದ ಯಾವುದೇ ವೆಚ್ಚಕ್ಕೆ ಸಂಬಂಧಿಸಿದಂತೆ ಅನುದಾನ ನೀಡುವುದಕ್ಕೆ ಮತ್ತು ಅಂತಹ ವೆಚ್ಚಗಳನ್ನು ಪೂರೈಸಲು ಭಾರತದ ಕ್ರೋಢೀಕೃತ ನಿಧಿಯಿಂದ ಹಣವನ್ನು ವಿನಿಯೋಗಿಸಲು ಅಧಿಕಾರ ನೀಡುವ ಕಾನೂನಿಗೆ ಸಂಬಂಧಿಸಿದಂತೆ ಪರಿಣಾಮ ಬೀರುವಂತೆ ಷರತ್ತು 1ರ ಅಡಿಯಲ್ಲಿ ಯಾವುದೇ ಅನುದಾನ ನೀಡುವಿಕೆಗೆ ಆ ಷರತ್ತಿನ ಅಡಿಯಲ್ಲಿ ಮಾಡಬೇಕಾದ ಯಾವುದೇ ಕಾನೂನಿಗೆ ಸಂಬಂಧಿಸಿದ ಪರಿಣಾಮವನ್ನ ಬೀರುತ್ತದೆ ಅಂತ. ಈಗ ನಾವೇನ್ ಹೇಳಿದ್ವಿ ಅಂತಂದ್ರೆ, ವೋಟ್ ಆನ್ ಅಕೌಂಟ್ ಬಗ್ಗೆ ಹೇಳಿದ್ವಿ, ವೋಟ್ ಆಫ್ ಕ್ರೆಡಿಟ್ ಬಗ್ಗೆ ಹೇಳಿದ್ವಿ, ಆಮೇಲೆ ಎಕ್ಸೆಪ್ಷನಲ್ ಗ್ರಾಂಟ್ಗಳ ಬಗ್ಗೆ ಹೇಳಿದ್ವಿ. ಇವುಗಳನ್ನ ನೀವೇನು ಪಾಸ್ ಮಾಡ್ಕೋತಿರಲ್ಲ, ಇವುಗಳ ಷರತ್ತುಗಳು ಆರ್ಟಿಕಲ್ 113 ಮತ್ತು 114ರಲ್ಲಿ ಏನ್ ಹೇಳಿವಲ್ಲ ಆ ಷರತ್ತುಗಳು ಇದಕ್ಕೆ ಅನ್ವಯ ಆಗ್ತಾವ ಅನ್ನೋದು ಅಷ್ಟೇ. ಅಂದ್ರೆ ನೀವು ಖರ್ಚು ಮಾಡಿರ್ತಕ್ಕಂಥ ವೆಚ್ಚಗಳನ್ನ ಏನ್ ಮಾಡಬೇಕು, ಸಂಸತ್ತಿನ ಮುಂದೆ ಇಡಬೇಕು, ಅದನ್ನ ಅವರು ಸಂಸತ್ತಿನವರು ಒಪ್ಕೋಬೇಕು ಅಂದಂಗಿದ್ದು, ಮತ್ತೇನಿಲ್ಲ. ಆರ್ಟಿಕಲ್ 113, ಆರ್ಟಿಕಲ್ 114 ವಿಧಿಗಳ ನಿಬಂಧನೆಗಳು ವಾರ್ಷಿಕ ಹಣಕಾಸು ಹೇಳಿಕೆಯಲ್ಲಿ ಉಲ್ಲೇಖಿಸಿದ ವೆಚ್ಚಕ್ಕೆ ಸಂಬಂಧಿಸಿದಂತೆ ಅನುದಾನ ನೀಡುವುದಕ್ಕೆ ಆಮೇಲೆ ಕ್ರೋಢೀಕೃತ ನಿಧಿಯಿಂದ ಹಣವನ್ನು ವಿನಿಯೋಗಿಸಕ್ಕೆ ಅಧಿಕಾರ ನೀಡುವ ಕಾನೂನುಗಳಿಗೆ ಏನ್ ಅನ್ವಯ ಆಗ್ತಾವಲ್ಲ ಅದೇ ರೀತಿಯ ಷರತ್ತುಗಳು ಈ ಆರ್ಟಿಕಲ್ 116 ಉಪಬಂಧ 1 ಅದರ ಅಡಿಯಲ್ಲಿ ABC ಏನ್ ಹೇಳಿವಲ್ಲ ಅನುದಾನಗಳ ಬಗ್ಗೆನೂ ಅದಕ್ಕೂ ಅನ್ವಯ ಆಗ್ತಾವು ಅನ್ನೋದು ಇದಿಷ್ಟು ಮಾಹಿತಿ ಆರ್ಟಿಕಲ್ 116 ಉಪಬಂಧ 2 ಹೇಳ್ತೈತಿ. ಷರತ್ತುಗಳು ಅನ್ವಯ ಆಗ್ತಾವು ಅನ್ನೋದ್ರ ಬಗ್ಗೆ. ಹೆಂಗ್ ಷರತ್ತುಗಳು ಅನ್ವಯ ಆಗ್ತಾವ ಅಂತಂದ್ರೆ ಆರ್ಟಿಕಲ್ 113 ಮತ್ತು 114ರಲ್ಲಿ ಏನು ಷರತ್ತುಗಳದಾವಲ್ಲ ಅವು ಇಲ್ಲಿ ಅನ್ವಯ ಆಗ್ತಾವು ಅಂತ ಅಷ್ಟೇ, ಮತ್ತೇನಿಲ್ಲ ಇಲ್ಲಿ. ಇದಿಷ್ಟು ಮಾಹಿತಿ ಆರ್ಟಿಕಲ್ 116 ಬಗ್ಗೆ. ಇನ್ನು ಮುಂದಿನ ಕೆಲವೊಂದಿಷ್ಟು ಕ್ವಶನ್ಗಳಿದಾವೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು ಮೊದಲನೇ ಕ್ವಶನ್ ಫಸ್ಟಿಗೆ ನಾನು ನೋಡಿವಿ. ಏನು ಸಂವಿಧಾನದ 116ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ವೋಟ್ ಆನ್ ಅಕೌಂಟ್, ವೋಟ್ ಆಫ್ ಕ್ರೆಡಿಟ್, ವಿಶೇಷ ಅನುದಾನಗಳಿಗೆ ಸಂಬಂಧಿಸಿದೆ ಅಂತ ಹೇಳಿ ಫಸ್ಟ್ನೇದ ಕ್ವಶನ್ ಅನ್ನ ನೋಡಿದ್ವಿ ಸ್ಟಾರ್ಟಿಂಗ್ ದಾಗನ. ಅದೇ ಕ್ವಶನ್ ಅನ್ನ ಈಗ ನೋಡಕತ್ತೀವಿ. ವಾರ್ಷಿಕ ಹಣಕಾಸು ಹೇಳಿಕೆ ಆರ್ಟಿಕಲ್ 112, ಹಣಕಾಸು ಮಸೂದೆಯ ವ್ಯಾಖ್ಯಾನ, ಹಣಕಾಸು ಅಲ್ಲ ಇದು ಹಣದ ಮಸೂದೆಯ ವ್ಯಾಖ್ಯಾನ. ಹಣದ ಮಸೂದೆಯ ವ್ಯಾಖ್ಯಾನ ಆರ್ಟಿಕಲ್ 110, ಆರ್ಟಿಕಲ್ 116 ಎದಕ್ಕೆ ಸಂಬಂಧಪಡ್ತೈತೆ ಅಂದ್ರೆ ವೋಟ್ ಆನ್ ಅಕೌಂಟ್, ವೋಟ್ ಆಫ್ ಕ್ರೆಡಿಟ್ ಮತ್ತು ವಿಶೇಷ ಅನುದಾನಗಳಿಗೆ ಸಂಬಂಧಪಡ್ತೈತಿ. ಇದು ಗೊತ್ತಿರಬೇಕು. ಎರಡನೇ ಕ್ವಶನ್ ಏನಾಗತೈತಿ, ಸಂಸತ್ತಿನಲ್ಲಿ ವಾರ್ಷಿಕ ಬಜೆಟ್ ಅಂಗೀಕಾರವಾಗುವವರೆಗೂ
ಸರ್ಕಾರದ ತಾತ್ಕಾಲಿಕ ವೆಚ್ಚಗಳನ್ನು ಭರಿಸಲು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಅನುದಾನವನ್ನು ಪಡೆಯಲಾಗುತ್ತದೆ? ಅಂಡರ್ ವಿಚ್ ಆರ್ಟಿಕಲ್ ಈಸ್ ಅ ಗ್ರಾಂಟ್ ಮೇಡ್ ಟು ಮೀಟ್ ಟೆಂಪರರಿ ಗವರ್ಮೆಂಟ್ ಎಕ್ಸ್ಪೆನ್ಸಸ್ ಅಂಟಿಲ್ ದ ಆನ್ಯುವಲ್ ಬಜೆಟ್ ಈಸ್ ಪಾಸ್ಡ್. ನಾ ಹೇಳಿದ್ವಲ್ಲ ಸರ್, ಭಾರತದಲ್ಲಿ ಬಜೆಟ್ ಮಂಡನೆ ಆಗಿ ಪಾಸ್ ಆಗಬೇಕು ಅಂತಂದ್ರೆ ಮಿನಿಮಮ್ 4 ತಿಂಗಳು ಬೇಕಾಗ್ತೈತಿ. ವಿತ್ತೀಯ ವಾರ್ಷಿಕ ವರ್ಷ ಕೊನೆಗೊಳ್ಳೋದು ಮಾರ್ಚ್ 31. ಹೌದಾ? ಆ ವರ್ಷದ ಕೊನೆ, ಅದು ವಿತ್ತೀಯ ವಾರ್ಷಿಕದ ಕೊನೆ ಮಾರ್ಚ್ 31. ಅದರ ನಂತರ ನಿನಗೆ ಏನಾದರೂ ಸರ್ಕಾರಕ್ಕೆ ದುಡ್ಡು ಬೇಕಾಗಿತ್ತು ಅಂತಂದ್ರೆ ಅದನ್ನ ಏನ್ ಮಾಡಬೇಕು? ವೋಟ್ ಆನ್ ಅಕೌಂಟ್ ಮೂಲಕ ಪಡ್ಕೋಬೇಕು. ಇದನ್ನ ನಾವೇನಂತೀವಿ ಅಂದ್ರೆ ಅಡ್ವಾನ್ಸ್ ಗ್ರಾಂಟ್ ಅಂತ ಕರಿತೀವಿ. ಇದ್ರ ಬಗ್ಗೆ ಯಾವ ವಿಧಿ ಮಾತಾಡ್ತೈತಿ ಅಂತ ಕೇಳಿದ್ರೆ ಆರ್ಟಿಕಲ್ 116 ಮಾತಾಡ್ತೈತಿ. ಆರ್ಟಿಕಲ್ 112 ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇಸ್ ನಥಿಂಗ್ ಬಟ್ ಬಜೆಟ್. ಆರ್ಟಿಕಲ್ 114 ಅಪ್ರಾಪ್ರಿಯೇಷನ್ ಬಿಲ್. ಆರ್ಟಿಕಲ್ 115 ಯಾವುದಕ್ಕೆ ಸಂಬಂಧಪಡ್ತೈತಿ? ಗ್ರಾಂಟ್ಸ್ ಗಳ ಬಗ್ಗೆ. ಸಪ್ಲಿಮೆಂಟರಿ ಗ್ರಾಂಟ್ಸ್, ಅಡಿಷನಲ್ ಗ್ರಾಂಟ್ಸ್, ಆಮೇಲೆ ಎಕ್ಸಸ್ ಗ್ರಾಂಟ್ಸ್. ಈ ಗ್ರಾಂಟ್ಸ್ ಗಳ ಬಗ್ಗೆ ಮಾತಾಡ್ತೈತಿ. ಉಳಿದದ್ದು ಯಾವುದು? ಆರ್ಟಿಕಲ್ 116. ಇದು ಯಾವ್ದ್ರ ಬಗ್ಗೆ ಮಾತಾಡ್ತೈತಿ ಅಂದ್ರೆ ತಾತ್ಕಾಲಿಕ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ದುಡ್ಡು ಕೊಡ್ರಿ ಅಂತ ಹೇಳ್ತೈತಿ. ಹೌದಾ? ಅದು ಆರ್ಟಿಕಲ್ 116. ಇದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ಏನ್ ಹೇಳ್ತೈತಿ? ಅನಿರೀಕ್ಷಿತ ಅಥವಾ ತುರ್ತು ಪರಿಸ್ಥಿತಿಯ ಬೇಡಿಕೆಗಳನ್ನು ಪೂರೈಸಲು ಸಂಸತ್ತು ಯಾವ ವಿಧಿಯ ಅಡಿಯಲ್ಲಿ ಅನುದಾನವನ್ನು ನೀಡುತ್ತದೆ? ಅಂಡರ್ ವಿಚ್ ಆರ್ಟಿಕಲ್ ಡಸ್ ಪಾರ್ಲಿಮೆಂಟ್ ಮೇಕ್ ಅ ಗ್ರಾಂಟ್ ಫಾರ್ ಮೀಟಿಂಗ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಡಿಮ್ಯಾಂಡ್ ಅಪಾನ್ ರಿಸೋರ್ಸ್? 113 ಕೇಳಿದ್ರೆ 113 ಏನ್ ಹೇಳ್ತೈತಿ? ಕೇವಲ ಎಕ್ಸ್ಪೆಂಡಿಚರ್ ಗಳ ಬಗ್ಗೆ ಹೇಳ್ತೈತಿ. ಖರ್ಚಿನ ವೆಚ್ಚಗಳ ಬಗ್ಗೆ ಅಂದಾಜು ಮಾಡಕ ಎಕ್ಸ್ಪೆಂಡಿಚರ್ ಆಫ್ ಎಸ್ಟಿಮೇಟ್ಸ್ ಇದ್ರ ಬಗ್ಗೆ ಹೇಳ್ತೈತಿ. ಯಾವುದು? ಆರ್ಟಿಕಲ್ 113. ಆರ್ಟಿಕಲ್ 117 ಯಾವ್ದ್ರ ಬಗ್ಗೆ ಹೇಳ್ತೈತಿ? ಫೈನಾನ್ಸ್ ಬಿಲ್, ಹಣಕಾಸು ಮಸೂದೆಯ ಬಗ್ಗೆ ಹೇಳ್ತೈತಿ. ಫೈನಾನ್ಸ್ ಬಿಲ್. ಇದನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆರ್ಟಿಕಲ್ 114 ಯಾವ್ದ್ರ ಬಗ್ಗೆ ಹೇಳ್ತೈತಿ? ಅಪ್ರಾಪ್ರಿಯೇಷನ್ ಬಿಲ್. ಇದು ಟ್ಯಾಕ್ಟಿಕ್ಸ್. ಏನು ಎಕ್ಸಾಮ್ನೊಳಗೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇದೆ. ನಿನಗೆ ಆರ್ಟಿಕಲ್ 116 ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಆರ್ಟಿಕಲ್ 113 ಬಗ್ಗೆ ಗೊತ್ತಿರಬೇಕು, ಆರ್ಟಿಕಲ್ 117 ಬಗ್ಗೆ ಗೊತ್ತಿರಬೇಕು, ಆರ್ಟಿಕಲ್ 114 ಬಗ್ಗೆ ಗೊತ್ತಿರಬೇಕು. ಯಾವ್ದು ಸರಿ ಐತಿ ಅಂತ ಗೊತ್ತಿತ್ತು ಅಂತಂದ್ರೆ ಓಕೆ, ಯಾವ್ದು ಸರಿ ಅಲ್ಲ ಅಂತ ಅದು ಗೊತ್ತಿತ್ತು ಅಂತಂದ್ರೆ ಓಕೆ, ಯು ಕ್ಯಾನ್ ಪಾಸ್ ಯುವರ್ ಎಕ್ಸಾಮಿನೇಷನ್. ಯಾವ್ದಾರ ಗೊತ್ತಿರ್ಬೇಕು. ಇದನ್ನ ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ. ಯಾಕೆ ಅಲ್ಲ ಅಂತೇಳಿ ಹೇಳಕತ್ತೀವಿ? ಅಲ್ಲ ಅಂತೇಳಿ ಗೊತ್ತಿತ್ತು ಅಂತಂದ್ರೆ ಯಾವ್ದು ಹೌದು ಅಂತೇಳಿ ಗೊತ್ತಾಗೈತಿ. ಹೌದಾ? ಇಲ್ಲಿ ಉಳಿದಿರೋದು ಯಾವ್ದು? ಆರ್ಟಿಕಲ್ 116 ಉಪಬಂಧ ಬಿ, ಅನ್ಎಕ್ಸೆಪ್ಟೆಡ್, ಅನಿರೀಕ್ಷಿತ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಸರ್ಕಾರ ಗ್ರಾಂಟ್ ಅನ್ನ ಪಡ್ಕೊಂತೈತಿ. ಆ ಗ್ರಾಂಟ್ಗೆ ನಾವೇನಂತ ಕರಿತೀವಿ ಅಂದ್ರೆ ವೋಟ್ ಆಫ್ ಕ್ರೆಡಿಟ್ ಅಂತ ಕರಿತೀವಿ. ಏನ? ವೋಟ್ ಆಫ್ ಕ್ರೆಡಿಟ್. ಆಗಲೇ ಡಿಸ್ಕಷನ್ ಮಾಡೋದಲ್ಲ, ಅದೇ ಇದು ವೋಟ್ ಆಫ್ ಕ್ರೆಡಿಟ್. ಇದು ಗೊತ್ತಿರಬೇಕು. ಇನ್ನ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಐತಿ, ನೋಡೋಣ. ವೋಟ್ ಆನ್ ಅಕೌಂಟ್ ನ ಪ್ರಾಥಮಿಕ ಉದ್ದೇಶವೇನು ಅಂತ ಕೇಳ್ತಾರೆ. ವಾಟ್ ಈಸ್ ದಿ ಪ್ರೈಮರಿ ಪರ್ಪಸ್ ಆಫ್ ದಿ ವೋಟ್ ಆನ್ ಅಕೌಂಟ್ ಅಂತ? ಭಾರತದ ಸಂಚಿತ ನಿಧಿಯಿಂದ ಮುಂಗಡವಾಗಿ ಹಣವನ್ನು ಹಿಂಪಡೆಯಲು ಅಧಿಕಾರ ನೀಡುವುದು. ಟು ಅಥರೈಸ್ ದಿ ವಿಡ್ರಾಲ್ ಆಫ್ ದಿ ಫಂಡ್ಸ್ ಇನ್ ಅಡ್ವಾನ್ಸ್ ಫ್ರಮ್ ದಿ ಕನ್ಸಾಲಿಡೇಟೆಡ್ ಫಂಡ್. ಹೊಸ ತೆರಿಗೆಗಳನ್ನು ವಿಧಿಸಲು, ರಾಷ್ಟ್ರಪತಿಯವರ ಭಾಷಣಕ್ಕೆ ಅನುಮೋದನೆ ನೀಡಲು, ಮಂತ್ರಿಮಂಡಲದ ವೇತನವನ್ನು ಹೆಚ್ಚಿಸಲು. ಹೊಸ ತೆರಿಗೆಗಳನ್ನು ವಿಧಿಸೋದು, ಅದರ ಬಗ್ಗೆ ಮಾತಾಡೋದು ಯಾವುದು ಅಂತಂದ್ರೆ ಆರ್ಟಿಕಲ್ 109 ಹಣದ ಮಸೂದೆ. ರಾಷ್ಟ್ರಪತಿಯವರ ಭಾಷಣ, ಅದು ರಾಷ್ಟ್ರಪತಿಯವರ ಕೆಲಸ. ಇಲ್ಲಿ ಏನು ಸಂಬಂಧನೇ ಇಲ್ಲ. ವೋಟ್ ಆನ್ ಅಕೌಂಟ್ ಅವ್ರಿಗೆ ಸಂಬಂಧನೇ ಇಲ್ಲ. ಭಾಷಣದೊಳಗೆ ಏನು ವೋಟ್ ಆನ್ ಅಕೌಂಟ್ ಬರ್ದಿರ್ತಾರೆ? ಭಾಷಣದೊಳಗೆ ಪಾಲಿಸಿಗಳ ಬಗ್ಗೆ ಬರ್ದಿರ್ತಾರೆ. ಹೌದಾ? ಮಂತ್ರಿಮಂಡಲದ ವೇತನವನ್ನು ಹೆಚ್ಚಿಸಲು ಅದನ್ನ ನೀವು ಬೇರೆ ಬಿಲ್ ಪಾಸ್ ಮಾಡಬೇಕು. ವೋಟ್ ಆನ್ ಅಕೌಂಟ್ಗೆ ಏನು ಸಂಬಂಧನೇ ಇಲ್ಲ. ಹೌದಾ? ಉಳಿದಿರೋದು ಯಾವುದು? ಭಾರತದ ಸಂಚಿತ ನಿಧಿಯಿಂದ ಮುಂಗಡವಾಗಿ ಹಣವನ್ನು ಹಿಂಪಡೆಯಲು. ವೋಟ್ ಆನ್ ಅಕೌಂಟ್ ಅಂದ್ರೆ ಏನು? ವಿತ್ತೀಯ ವಾರ್ಷಿಕ ವರ್ಷದ ಒಂದು ಭಾಗವನ್ನ ಅಡ್ವಾನ್ಸ್ ಆಗಿ ಕೊಡ್ರಿ ಅಂತ ಹೇಳ್ತಾರೆ. ಏನು? ವಿತ್ತೀಯ ವಾರ್ಷಿಕ ವರ್ಷದ ಒಂದು ಭಾಗ ಅಡ್ವಾನ್ಸ್ ಆಗಿ ಪಡೆಯೋದು. ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ವೋಟ್ ಆನ್ ಅಕೌಂಟ್ ಅಂತ ಕರಿತೀವಿ. ಎಸ್, ಆನ್ಸರ್ ಇಸ್ ಎ. ಇದು ನಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಬರೀತಾರೆ ಕ್ವಶನ್ ಏನ್ ಬರೀತಾರೆ ನೋಡ್ರಿ. ಭಾರತೀಯ ಸಂವಿಧಾನದ 116ನೇ ವಿಧಿಯ ಪ್ರಕಾರ ವೋಟ್ ಆನ್ ಅಕೌಂಟ್ ಅನ್ನ ಎಷ್ಟು ಅವಧಿಗೆ ಅನುಮೋದಿಸಲಾಗುತ್ತದೆ? ಅಕಾರ್ಡಿಂಗ್ ಟು ಆರ್ಟಿಕಲ್ 116 ಫಾರ್ ಹೌ ಲಾಂಗ್ ಈಸ್ ವೋಟ್ ಆನ್ ಅಕೌಂಟ್ ನಾರ್ಮಲಿ ಅಥರೈಸ್ಡ್? ಎಷ್ಟು ಅವಧಿಗೆ ನಾವು ವೋಟ್ ಆನ್ ಅಕೌಂಟ್ ಅನ್ನ ಪಡ್ಕೊಳ್ಬಹುದು, ಎಷ್ಟು ಅವಧಿಗೆ ನಾವು ಅಡ್ವಾನ್ಸ್ ಆಗಿ ಹಣವನ್ನ ಪಡ್ಕೊಳ್ಬಹುದು ಅದೇ ಕ್ವಶನ್ ಕೇಳ್ತಾರೆ. ಇಡೀ ವಾರ್ಷಿಕ ವರ್ಷಕ್ಕೆ ಅಂತ ಬಜೆಟ್ ಅನ್ನು ಮಂಡನೆ ಮಾಡೋದಾದ್ರೆ ಅದಕ್ಕೆ ಇಡೀ ವಾರ್ಷಿಕ ವರ್ಷಕ್ಕೆ ನಾವೇನಾದ್ರೂ ವೋಟ್ ಆನ್ ಅಕೌಂಟ್ ಇಂದ ದುಡ್ಡು ತಗೊಂಡ್ವಿ ಅಂತಂದ್ರೆ ಬಜೆಟ್ ಮಂಡನೆ ಮಾಡೋದು ಅದಕ್ಕೆ. ವಾಟ್ ಇಸ್ ದಿ ಪರ್ಪಸ್ ಆಫ್ ದಿ ಬಜೆಟ್? ಇಲ್ಲ. ಇನ್ನು 6 ತಿಂಗಳಿಗೆ ದೇರ್ ಇಸ್ ನೋ ಸ್ಪೆಸಿಫಿಕ್ ಟೈಮ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 116. ಭಾರತ ಸಂವಿಧಾನದ 116ನೇ ವಿಧಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪೆಸಿಫಿಕ್ ಟೈಮ್ ಅನ್ನ ಮಂಡನೆ ಮಾಡಿಲ್ಲ. ಇಲ್ಲಿ 2 ವರ್ಷ ಅಷ್ಟೇ ಬರೀತಾರೆ. ಬಜೆಟ್ ನಡೆಯೋದು ವಾರ್ಷಿಕ ವರ್ಷಕ್ಕೆ ಮಾತ್ರ, ವಿತ್ತೀಯ ವಾರ್ಷಿಕ ವರ್ಷಕ್ಕೆ, ಕೇವಲ 1 ವರ್ಷದ ಅವಧಿಗೆ ಮಾತ್ರ. ಇನ್ನು 2 ವರ್ಷಕ್ಕೆ ನಾವು ವೋಟ್ ಆನ್ ಅಕೌಂಟ್ ಪಡೆಯೋದು ಹೆಂಗೆ? ಸಾಧ್ಯನೇ ಇಲ್ಲ. ಹೌದಾ? ಇನ್ನು ಉಳಿದಿರೋದು ಸಾಮಾನ್ಯವಾಗಿ ಹಣಕಾಸು ವರ್ಷದ ಒಂದು ಭಾಗಕ್ಕೆ. ಅದು ಆರ್ಟಿಕಲ್ 116 ಉಪಬಂಧ 1A ಹೇಳ್ತೈತಿ. ಏನಂತ ಹೇಳಿ, ಪಾರ್ಲಿಮೆಂಟ್ ಅಥವಾ ಲೋಕಸಭೆ ಕಾರ್ಯಾಂಗಕ್ಕೆ ಅಧಿಕಾರವನ್ನ ಕೊಡ್ತೈತಿ. ಏನಂತೇಳಿ, ಈ ಪಾರ್ಟ್ ಆಫ್ ದಿ ಇಯರ್, ಸಾಮಾನ್ಯವಾಗಿ ವಾರ್ಷಿಕ ವರ್ಷದ ಒಂದು ಅವಧಿಗೆ
ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತೈತಿ. ಅದು ಇಷ್ಟ ಅಂತ ಹೇಳಿದ್ರು. 1 ಅವಧಿ ಅಂದ್ರೆ 1/6 ಅಂತೇಳಿ ನಾವು ಅನ್ಕೊಂತೀವಿ. ಅಂದ್ರೆ ಅಲ್ಲಿಗೆ ಅದು ಬಜೆಟ್ ಪಾಸ್ ಆಗಿ ಬರ್ತೈತಿ. ಅದ್ರ ನಂತರ ನೀನು ಏನು ಅವಶ್ಯಕತೆ ಇಲ್ಲ ನಿನಗೆ ಮತ್ತೆ ಓಟನ್ ಅಕೌಂಟ್ ಮಾಡ್ಕೊಳ್ಳೋದು. ಅಲ್ಲಿ ತನಕ ನಾವು ಕೊಡ್ತೀವಿ ಅಂತೇಳಿ 1/6 ಅದನ್ನ ನಾರ್ಮಲಿ ನಾವು ಮಾಡ್ಕೊಂಡಿರೋದು ಅಷ್ಟೇ. ಆದ್ರೆ ಸಂವಿಧಾನದೊಳಗೆ ಬರ್ದಿರೋದು ಆರ್ಥಿಕ ವರ್ಷದ 1 ಭಾಗಕ್ಕೆ ಮಾತ್ರ ನಾನು ನಿನಗೆ ಅಡ್ವಾನ್ಸ್ ಆಗಿ ಅಮೌಂಟ್ ಅನ್ನು ಕೊಡ್ತೀನಿ. ಅದನ್ನ ಓಟನ್ ಅಕೌಂಟ್ ಅಂತ ಕರಿತೀವಿ ಅಂತ ಹೇಳ್ತೈತೆ ಅದು. ಹೌದಾ? ಇದಿಷ್ಟು ಮಾಹಿತಿ ಆರ್ಟಿಕಲ್ 116 ಬಗ್ಗೆ. ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 117 ಬಗ್ಗೆ ಡಿಸ್ಕಷನ್ ಮಾಡೋಣ. ಅದು ಭಾರಿ ಚಂದ ಐತೆ. ಹಣಕಾಸು ಮಸೂದೆ ಅದು. ಇದು ಓಟ್ ಆನ್ ಅಕೌಂಟು, ಓಟ್ ಆಫ್ ಕ್ರೆಡಿಟ್, ಆಮೇಲೆ ಎಕ್ಸೆಪ್ಷನಲ್ ಗ್ರಾಂಟ್, ಇವು ಬಹಳ ಚಂದ ಇರ್ತವೆ. ಇವುಗಳ ಬಗ್ಗೆ ನೀವು ಏನ್ ಮಾಡ್ಬೇಕು, ಬಹಳ ಕ್ಲಿಯರ್ ಆಗಿರ್ಬೇಕು. ಪ್ರತಿ ಸಲನು ಎಕ್ಸಾಮಿಗೆ ಬರ್ತವೆ. ಹೊಂದಾಣಿಕೆ ಮಾಡಿ ಬರೀರಿ. ಓಟ್ ಆಫ್ ಅಕೌಂಟ್ ಅಂದ್ರೆ ಇದು, ಓಟ್ ಆಫ್ ಕ್ರೆಡಿಟ್ ಅಂದ್ರೆ ಇದು, ಓಟ್ ಆನ್ ಅಕೌಂಟ್ ಅಂದ್ರೆ ಇದು, ಎಕ್ಸೆಪ್ಷನಲ್ ಗ್ರಾಂಟ್ ಅಂದ್ರೆ ಇದು, ಅಥವಾ ಇವುಗಳ ಬಗ್ಗೆ ಆರ್ಟಿಕಲ್ 116 ಹೇಳ್ತೈತಿ, ಆರ್ಟಿಕಲ್ 115 ಹೇಳ್ತೈತಿ. ಇವೆಲ್ಲರೂ ತಿರ್ಗಾ ಮುರ್ಗಾ ಮಾಡಿ ಇವ ಬರಕತ್ತವ. ಹೌದಾ? ಎಕ್ಸಾಮಕ್ಕೆ ಇದು ಹಾಟ್ ಟಾಪಿಕ್. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಆಮೇಲೆ ರೈಟಿಂಗ್ನಾಗ ಯಾರು KAS ಎಕ್ಸಾಮ್ ಕಟ್ ಆಗ್ತಿರಲ್ಲ, ರೈಟಿಂಗ್ನಾಗ ಇದು 100% ಬರ್ತೈತಿ. ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಯಾವಾಗ್ಲೂ. ಈ ಮಾಹಿತಿ ಬಗ್ಗೆ ಏನ್ ಅನಿಸ್ತೈತಿ ಅನ್ನೋದ್ರ ಬಗ್ಗೆ ನೀವು ಏನ್ ಮಾಡ್ರಿ ಅಂತಂದ್ರೆ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 117 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.